पर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः अस्मद्गुरुसमारम्भां टीकाकृत्पादमध्यमाम् श्रीमदाचार्यपर्यन्तां वन्दे गुरुपरम्पराम् श्रीसत्यविजयाम्बोधेः जातं सत्यप्रियामृतम् जयाचरामृती जह्ननीतो विबुधानां कृते सदा भ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं वेदव्यासगुणाभास विद्याधीशसतां वशः मां निराशं गतक्लेशं कुर्वनाशं हरेशं लक्ष्मीनारायणं नत्वा पूर्णबोधान् गुरुनति पूर्णश्रीकृष्णगीतायाः भाष्यात्युक्तार्थसङ्ग्रहम् धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय अशोच्यानन्वशोचस्त्वं प्रज्ञावादांश्च भाषसे गतासु अगतासूंश्च नानुशोचन्ति पण्डिताः श्रीगुरुभ्यो नमः हरिः ओम् ಪರಮಾತ್ಮನನ್ನ ಹೊಂದಿದ ಮೇಲೆ ಅವರಿಗೆ ಪುನರಾವೃತ್ತಿ ಇಲ್ಲ. ಪರಮಾತ್ಮನನ್ನು ಹೊರತುಪಡಿಸಿ ಬೇರೆಯವರನ್ನ ಹೊಂದಿದರೆ ಅವರಿಗೆ ಪುನರಾವೃತ್ತಿ ಇದೆ ಅಂತ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾ ಬಂದ. ಅದು ಯಾಕಕ್ಕೋಸ್ಕರ? ಬೇರೆಯವರನ್ನ ಹೊಂದಿದಾಗ ಅವರಿಗೆ ಪುನರಾವೃತ್ತಿ ಇದೆ ಅಂತ ಹೇಳೋದು ಯಾಕಕ್ಕೆ? ನಿನ್ನಲ್ಲಿ ಅಂಥದ್ದೇನಿದೆ, ನಿನ್ನನ್ನು ಹೊಂದಿದ ಮೇಲೆ ಅವರಿಗೆ ಪುನರಾವೃತ್ತಿ ಎಂಬುದಿಲ್ಲ, ಅವರಿಗೆ ಪುನರ್ಜನ್ಮ ಇಲ್ಲ ಅನ್ನೋದು ಹೇಗೆ? ಮೇಲ್ನೋಟಕ್ಕೆ ಹಿಂದೆ ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋತ್ತನ ಬ್ರಹ್ಮಲೋಕದಿಂದ ಅದೇನು ಮೇರು ಪರ್ವತದಲ್ಲಿದೆ, ಅದರಿಂದ ಮೇಲಿನ ಲೋಕಕ್ಕೆ ಯಾರ್ಯಾರು ಹೋಗ್ತಾರೋ ಅವರಿಗೆ ಪುನರಾವೃತ್ತಿ ಇಲ್ಲ, ಕೆಳಗಿನ ಲೋಕದಲ್ಲಿದ್ದವರಿಗೆ ಪುನರಾವೃತ್ತಿ ಅಂತ. ಅಂದ್ರೆ ಬ್ರಹ್ಮದೇವರನ್ನ ಹೊಂದಲೇಬೇಕಲ್ಲ, ಬ್ರಹ್ಮದೇವರ ಮನೆಗೆ ಹೋಗ್ಬೇಕಂತ. ಅದಕ್ಕಿಂತ ಮೇಲಿನ ಲೋಕಕ್ಕೆ ಜನೋಲೋಕ, ತಪೋಲೋಕ, ಅಲ್ಲಿ ಬೇರೆ ಬೇರೆ ದೇವತೆಗಳನ್ನು ಹೊಂದಿರಬೇಕಲ್ಲ. ಆ ದೇವತೆಗಳನ್ನು ಹೊಂದಿದಾಗಲೂ ಅವರಿಗೆ ಪುನರಾವೃತ್ತಿ ಇಲ್ಲ ಅಂತಾದ ಮೇಲೆ ನೀನೇ ಹೇಳಿದಂತೆ ನಿನ್ನನ್ನು ಮಾತ್ರ ಯಾಕೆ ಹೊಂದಬೇಕು? ಅದಕ್ಕೆ ಅಲ್ಲೇ ಉತ್ತರವನ್ನು ಕೊಟ್ಟ. ಆ ಲೋಕಕ್ಕೆ ಹೋದ ಮಾತ್ರಕ್ಕೆ ಅವರು ವಾಪಸ್ ಬರಲ್ಲ ಅಂತಲ್ಲ, ಮತ್ತೇನು, ಆ ಲೋಕದಲ್ಲಿ ನನ್ನನ್ನು ಅವರು ಸ್ಮರಣೆ ಮಾಡುತ್ತಾರಾದ್ದರಿಂದಾಗಿ ಅವರಿಗೆ ಪುನರಾವೃತ್ತಿ ಇಲ್ಲ. ಆ ಲೋಕಕ್ಕೆ ಹೋದ ಮೇಲೂ ಮಾಮವೇತ್ಯದ ಕೌಂತೆಯ ಪುನರ್ಜನ್ಮದ ವಿದ್ಯತೆ. ಅಲ್ಲಿಗೆ ಹೋದರೂ ಅವರು ನನ್ನನ್ನೇ ಉಪೇತ್ಯ ಉಪಾಸನೆಯನ್ನು ಮಾಡಿ ನನ್ನಲ್ಲೇ ಮನಸ್ಸಿಟ್ಟಿರ್ತಾರಾದ್ದರಿಂದ ಅವರಿಗೆ ಪುನರ್ಜನ್ಮ ಇಲ್ಲ. ಒಟ್ಟಿನಲ್ಲಿ ದೇವರನ್ನ ಹೊಂದಿದಾಗ ಮಾತ್ರ ಅವರಿಗೆ ಪುನರ್ಜನ್ಮ ಇಲ್ಲ. ಅದನ್ನು ಬಿಟ್ಟು ಬೇರೆ ಬ್ರಹ್ಮಾದಿ ದೇವತೆಗಳನ್ನ ಯಾವನ್ನೇ ಆತ ಹೊಂದಬೇಕು ಅಂತ ಉಪಾಸನೆ ಮಾಡಿದರೆ ಅವರಿಗೆ ಪುನರ್ಜನ್ಮ ಕಟ್ಟಿಟ್ಟ ಬುದ್ಧಿ. ಅಂತಹ ಸಾಮರ್ಥ್ಯ ಏನಿದೆ ಪರಮಾತ್ಮನಲ್ಲಿ ಅಂತ ಪ್ರಶ್ನೆ ಬಂದಾಗ ಆ ಭಗವಂತನ ವೈಭವವನ್ನು ಹೇಳ್ತಾ ಇದ್ದಾರೆ. ಈ ಎರಡನೇ 6 ಅಧ್ಯಾಯಗಳೇನಿದ್ದಾವೆ, ದ್ವಿತೀಯ ಷಟ್ಕ, ಇದು ಬಂದದ್ದೇ ಭಗವಂತನ ಮಹಾತ್ಮ್ಯವನ್ನು ತಿಳಿಸೋಕೆ. ಆ ಮಹಾತ್ಮ್ಯವನ್ನು ತಿಳಿಸಿಕೊಟ್ಟು ಆ ಮಹಾತ್ಮ್ಯ ಜ್ಞಾನವನ್ನು ಮನಸ್ಸಿನಲ್ಲಿ ದೃಢ ಮಾಡಿ ಸ್ನೇಹಕ್ಕೆ ಅದನ್ನ ಜೋಡಿಸಬೇಕು. ಅದಕ್ಕೋಸ್ಕರ ಇದು ಬಂದಿರೋದ್ರಿಂದ ಪರಮಾತ್ಮನ ಮಹಾತ್ಮ್ಯವನ್ನು
ಇಲ್ಲ. ಅಂಥದ್ದು ಇವರಲ್ಲಿ ಏನಿದೆ ಅಂತ ವೈಭವವನ್ನು ತಿಳಿಸ್ತಾ ಇದ್ದಾರೆ. ಅಂಥದ್ದೇನು ವೈಭವ ಅಂತಂದ್ರೆ ಸೃಷ್ಟಿ ಪ್ರಳಯಾದ ಕರ್ತೃತ್ವ. ಇಡೀ ಜಗತ್ತಿನ ಸೃಷ್ಟಿ ಮತ್ತು ಪ್ರಳಯ ಇದನ್ನ ಈತ ಮಾಡುತ್ತಾನೆ. ಆದ್ದರಿಂದ ಇವನನ್ನ ಹೊಂದಿದವರಿಗೆ ಯಾವುದೇ ರೀತಿಯಾದ ಪುನರ್ಜನ್ಮವಾಗಲಿ ಪುನರಾವೃತ್ತಿ ಆಗಲಿ ಇಲ್ಲ. ಬೇರೆ ದೇವತೆಗಳು ಕೂಡ ಬ್ರಹ್ಮಾದಿಗಳಿದ್ದಾರೆ, ಅವರಿಗೆ ಸೃಷ್ಟಿ ಪ್ರಳಯಾದ ಕರ್ತೃತ್ವ ಇಲ್ಲ. ಮತ್ತು ಮೇಲ್ನೋಟಕ್ಕೆ ನಾವೇ ತಿಳ್ಕೊಂಡಿದ್ದೀವಲ್ಲ, ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಲಯ ಶಿವ ಮಾಡ್ತಾರೆ, ವಿಷ್ಣು ಒಂದೇ ಕೆಲಸ ಪಾಲನೆ ಮಾಡಿಕೊಂಡು ಹೋಗಿ ಆರಾಮಿರ್ತಾನೆ. ಇದನ್ನ ನಾವು ಕೇಳ್ಕೊಂಡು ಬಂದಿದ್ದೀವಲ್ಲ. ಮತ್ತೆ ಸೃಷ್ಟಿ ಪ್ರಳಯಾದಿ ಕರ್ತೃತ್ವವನ್ನೆಲ್ಲ ದೇವರಿಗೆ ಹೇಳೋದು ಅಂದ್ರೆ ಏನರ್ಥ? ಅದನ್ನೆಲ್ಲ ಬಿಡಿಸ್ತಾ ಕೊಡ್ತಾರೆ ದೇವರಿವಾಗ. ಸೃಷ್ಟಿ ಪ್ರಳಯ ಮಾಡ್ತಾನೆ ಇವೆಲ್ಲ ತಿಳ್ಕೊಳ್ಳೋಕ್ಕೂ ಮುಂಚೆ ಸೃಷ್ಟಿ ಅಂದ್ರೇನು, ಪ್ರಳಯ ಅಂದ್ರೇನು ಅದನ್ನು ತಿಳಿಸಿಕೊಡ್ತಾರೆ. ಸಹಸ್ರಯುಗ ಪರ್ಯಂತಂ ಅಹರ್ಯತ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಹೋರಾತ್ರವಿದೋ ಜನಾಃ. ಅಹೋರಾತ್ರವನ್ನ ಬಲ್ಲವರಾಗಿರ್ಬೇಕು. ಅಹೋರಾತ್ರ ಅಂತಂದ್ರೆ ಅಹ ಅಂದ್ರೆ ಹಗಲು, ರಾತ್ರ ಅಂದ್ರೆ ರಾತ್ರಿಕಾಲ. ಇವೆರಡನ್ನ ಬಲ್ಲವನಾಗಬೇಕು ಅವನು. ಒಂದು ಅದನ್ನ ಸರಿಯಾಗಿ ತಿಳ್ಕೊಂಡ್ರೆ ಅವನು ಸೃಷ್ಟಿ ಪ್ರಳಯ ಇದನ್ನ ಅರ್ಥ ಮಾಡ್ಕೊಳ್ಳಬಹುದು. ನಮಗೂ ಗೊತ್ತಿದೆ ಅಲ್ರಿ, ಕಣ್ಣು ಬಿಟ್ರೆ ಸೂರ್ಯ ಇದ್ರೆ ಹಗಲು, ಕಣ್ಣು ಮುಚ್ಚಿದ್ರೆ ಸೂರ್ಯ ಇಲ್ಲ ರಾತ್ರಿ. ಇದೇ ತಾನೇ ನಮ್ಮ ಪ್ರಕಾರ. ಒಂದರ್ಥದಲ್ಲಿ ಹೌದು ಅಂತಾರೆ. ಎಷ್ಟು ಅಂಶದಲ್ಲಿ? ಕಣ್ಣು ತೆಗೆದಾಗ ಬೆಳಕು, ಕಣ್ಣು ಮುಚ್ಚಿದಾಗ ರಾತ್ರಿ. ಅದನ್ನೇ ಹೇಳ್ತಾರೆ ಸಹಸ್ರಯುಗ ಪರ್ಯಂತಂ. 1,000 ಯುಗ, ಹೆಸರಿಗೆ 1,000 ಯುಗ ಅಷ್ಟೇ. ಸಹಸ್ರಯುಗ ಅಂತಂದ್ರೆ ಇಲ್ಲಿ ದ್ವಿಪರಾರ್ಧ. ಯಾರ ದ್ವಿಪರಾರ್ಧ? ಬ್ರಹ್ಮಣ, ಬ್ರಹ್ಮದೇವರು, ಚತುರ್ಮುಖನಾದಂತಹ ಹಿರಣ್ಯಗರ್ಭ, ಅವನ ಸಹಸ್ರ ಯೋಗಗಳು, ಸಾವಿರಾರು ಯೋಗಗಳು. ಸಾಮಾನ್ಯವಾಗಿ ಸಾವಿರಾರು ಅಂತ ಎಲ್ಲೆಲ್ಲಿ ಬಳಸ್ತೇವೋ ಅಲ್ಲೆಲ್ಲ ಏನರ್ಥ? 1,006 ಅಂತ ಅಲ್ಲ ಅರ್ಥ. ಮತ್ತೆ ಲೆಕ್ಕವಿಲ್ಲದಷ್ಟು. ಹಾಗೆ ಸಹಸ್ರಯುಗ ಅಂತಂದ್ರೆ ಇಲ್ಲಿ ಬ್ರಹ್ಮದೇವರ ದ್ವಿಪರಾರ್ಥ 250ಗಳ ವರುಷಗಳಿಗಿದ್ದಾವೆ. ಅಷ್ಟು ಪರ್ಯಂತರವಾಗಿ ಹಗಲು ಅಂತ ಕರೀತಾರೆ. ಒಟ್ಟು 2 ಪರಾರ್ಧಗಳ ಕಾಲ ಬ್ರಹ್ಮದೇವರದ್ದೇನಿದೆ ಅದನ್ನ ಹಗಲು. ಅಷ್ಟೇ ಅಲ್ಲ, ರಾತ್ರಿಂ ಯುಗ ಸಹಸ್ರಾಂತ, ಅಷ್ಟೇ ಬ್ರಹ್ಮದೇವರ ಆಯುಷ್ಯದಷ್ಟು ಕಾಲಮಾನ ಏನಿದೆ ಅದಷ್ಟನ್ನು ಕೂಡ ಏನಂತ ಕರೀತಾರೆ? ರಾತ್ರಿ ಅಂತ ಕರೀತಾರೆ. ಅದು ಹಗಲು ರಾತ್ರಿ ಎಂದು ದೇವರು ತಿಳಿಸಿಕೊಡ್ತಾರೆ. ಸರಿ, ಇದರಿಂದ ಏನು ಪ್ರಯೋಜನ? ಬ್ರಹ್ಮದೇವರ 100 ವರ್ಷ ಹಗಲು, ಬ್ರಹ್ಮದೇವರ 100 ವರ್ಷ ರಾತ್ರಿ. ಸರಿ, ಇದರಿಂದ ಏನು? ಅವ್ಯಕ್ತಾವ್ಯಕ್ತಯ ಸರ್ವಾಃ ಪ್ರಭವಂತ್ಯಹರಾಗಮೇ ರಾತ್ರಿ ಆಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಹಗಲು ಅಂದ್ರೆ ಗೊತ್ತಾಯ್ತಲ್ಲ, ರಾತ್ರಿ ಅಂದ್ರೆ ಗೊತ್ತಾಯ್ತಲ್ಲ. ಇವಾಗ ಹೇಳ್ತಾರೆ ಅಹರಾಗಮೇ, ಹಗಲು ಕಾಲ ಅಂತ ಯಾವಾಗ ಬರುತ್ತೋ ಆವಾಗ ಏನಾಗುತ್ತೆ? ಅವ್ಯಕ್ತ ವ್ಯಕ್ತಯ ಸರ್ವಾ ಪ್ರಭವಂತಿ. ಯಾರು ಅವ್ಯಕ್ತನಿದ್ದಾನೋ ಅವನಿಂದ ಸರ್ವಾಹ ವ್ಯಕ್ತಯ, ಈ ಎಲ್ಲಾ ವ್ಯಕ್ತಿಗಳು ಅಂತಂದ್ರೆ ಸಮಸ್ತ ಚರಾಚರ ಜಗತ್ತು, ಅವೆಲ್ಲವೂ ಪ್ರಭವಂತಿ ಎಂದು ಉತ್ಪನ್ನವಾಗುತ್ತವೆ. ಅವ್ಯಕ್ತ ಅಂದ್ರೆ ಯಾರು? ಇವೆಲ್ಲ ನಮಗಿನ್ನ ಸಂದೇಹದಲ್ಲೇ ಇದೆ. ಎಲ್ಲ ಮುಂದೆ ಪರಿಹಾರ ಮಾಡ್ತಾನೆ ಪರಮಾತ್ಮ. ಇಲ್ಲಿ ಹೇಳ್ತಾ ಹೋಗ್ತಾನೆ ಅವ್ಯಕ್ತದಿಂದ ವ್ಯಕ್ತ ಬರುತ್ತೆ ಅಂದ್ಬಿಡ್ತಾನೆ. ಎಲ್ಲ ಪ್ರವಚನ ಕೇಳ್ದೋಗಿದ್ದೀರಿ. ಹಾಗಾಗಿ ಅವ್ಯಕ್ತ ಯಾರು ಅಂತಂದ್ರೆ ಓಂ ತದವ್ಯಕ್ತ ಹರಿ ಓಂ. ಅವ್ಯಕ್ತ ಸ್ವಭಾವ ಆ ಪರಮಾತ್ಮನದ್ದು. ಅಂತಹ ಅವ್ಯಕ್ತನಾದಂತಹ ಶ್ರೀಹರಿಯಿಂದ ಅಹರಾಗಮೇ, ಈ ಹಗಲು ಕಾಲ ಎಂಬುದು ಬಂದಾಗ ಎಲ್ಲಾ ಚರಾಚರ ವ್ಯಕ್ತಿಗಳು ಕೂಡ ಹುಟ್ಟಿ ಬರ್ತಾರೆ. ಎಷ್ಟು ತನಕ ಹುಟ್ಟು ಬರ್ತಾರೆ? 100 ವರ್ಷಗಳ ಕಾಲ ಪರಮಾತ್ಮನ ಸೃಷ್ಟಿ ಇರುತ್ತೆ.
ಮತ್ತೆ ರಾತ್ರ್ಯಾಗಮೇ ಪ್ರಲೀಯಂತೆ, ರಾತ್ರಿ ಕಾಲ ಬಂತು ಅಂತಂದರೆ ಯಾವ ಅವ್ಯಕ್ತನಿಂದ ಇವೆಲ್ಲ ಹೊರಬಂತೋ ಅದೇ ಅವ್ಯಕ್ತನಲ್ಲೇನೆ ಪ್ರಲೀಯಂತೆ ಅಲ್ಲೇ ಲಯವನ್ನು ಹೊಂದುತ್ತಾರೆ. ಆ ಲಯ ಚಿಂತನೆಯನ್ನು ಮಾಡಬೇಕು, ಅದು ಮುಖ್ಯ. ಇವೆಲ್ಲ ಯಾಕೆ ಬರ್ತಾ ಇದೆ ವಿಚಾರ? ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಹೇಗೆ ಅಂತ ಇತ್ಯಾದಿಗಳ ಪ್ರಶ್ನೆ ಬಂದಿದೆ. ಅಂತ್ಯಕಾಲದಲ್ಲಿ ಸಾಮಾನ್ಯವಾಗಿ ಭಗವತ್ ಚಿಂತನೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದರಲ್ಲೂ ಮುಖ್ಯವಾಗಿ ಯಾವ ರೀತಿಯಲ್ಲಿ ಭಗವಂತನ ಚಿಂತನೆ ಮಾಡಬೇಕು? ಲಯ ಚಿಂತನೆ ಅನ್ನೋದನ್ನು ಮಾಡಬೇಕು. ಯಾವ ಯಾವ ತತ್ವವನ್ನ ಪರಮಾತ್ಮ ಮಹತ್ತತ್ವವನ್ನ ನಿಮಿತ್ತ ಮಾಡಿಕೊಂಡು ತಂದಿದ್ದಾನೋ ಪುನಃ ಆ ತತ್ವಾಭಿಮಾನಿ ದೇವತೆಗಳನ್ನ ಅವರವರ ಅಧೀನ ಅಂತ ಉತ್ತಮನ ತನಕ ಬ್ರಹ್ಮದೇವರು ಅವರು ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಯೂ ಕೂಡ ಯಾರ ಅಧೀನಳಾಗಿದ್ದಾಳೋ ಹಾಗೆ ತಾನು ಚಿಂತನೆಯನ್ನು ಮಾಡಬೇಕು. ಆದ್ದರಿಂದ ಆರೋಹಣ ಅವರೋಹಣ ಅಂತ ಎರಡು ರೀತಿಯಾದ ಅದನ್ನು ಹೇಳ್ತಾರೆ ಇಲ್ಲಿ. ಸೃಷ್ಟಿಯಾದಿ ಕರ್ತೃತ್ವವನ್ನು ಪರಮಾತ್ಮನಲ್ಲಿ ತಿಳಿಬೇಕು. ಸೃಷ್ಟಿ ಆದಿ ಅರ್ಥಾತ್ ಪ್ರಳಯ ಆ ಕರ್ತೃತ್ವವನ್ನು ತಿಳಿಬೇಕು, ನಿತ್ಯದಲ್ಲೂ ತಿಳಿಬೇಕು, ಅಂತ್ಯಕಾಲದಲ್ಲಿ ಬಹಳ ಚೆನ್ನಾಗಿ ತಿಳಿಬೇಕಂತ. ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞೆ, ಅವ್ಯಕ್ತನಾದ ಪರಮಾತ್ಮನಲ್ಲೇ ರಾತ್ರಿ ಬಂತು ಅಂದ್ರೆ ಎಲ್ಲವೂ ಹೋಗಿ ಸೇರ್ಕೋತಾರೆ. ಸರಿ, ಇದರಿಂದ ಅದೇನ್ ದೊಡ್ಡ ಮಹಿಮೆ ರೀ? ಅವನಿಂದ ಬಂತು ಅವನಲ್ಲೇ ಹೋಗಿ ಸೇರ್ಕೋತು. ಒಂದೊಂದ್ ಸರ್ತಿ ಈ ತರ ಆಗುತ್ತೆ, ಅದಕ್ಕಂದ್ರೆ ಒಂದೊಂದ್ ಸರ್ತಿ ಆಗಲ್ಲ, ಯಾವಾಗಲೂ ಆಗುತ್ತೆ. ಈ ಸರ್ತಿ ಒಂದು ಸೃಷ್ಟಿ ಆಯಿತು, ಪ್ರಳಯ ಆಗೋಯ್ತು, ಆಮೇಲೆ ಹೋದೋಯ್ತು, ಏನೂ ಇಲ್ಲ. ಕೆಲವು ವಾದಿಗಳು ಹಾಗೆ ಇದ್ದಾರೆ. ಒಂದು ಸರ್ತಿ ಮಾತ್ರ ಸೃಷ್ಟಿ ಆಗೋದು, ಪ್ರಳಯನೂ ಒಂದೇ ಸರ್ತಿ ಆಗೋದು, ಆಮೇಲೆ ಏನಿಲ್ಲ, ಎಲ್ಲ ಬಂದು ಈಶ್ವರ ಒಬ್ಬರೇ ಅವರಿಗೆ ತನ್ನ ಮಾಡಿದ್ದಾನೆ ಇರ್ತಾರೆ. ಅದನ್ನು ಪ್ರಳಯ ಅಂತೆಲ್ಲ ವೇದಶಾಸ್ತ್ರಗಳು ಹೇಳುತ್ತಲ್ಲ, ಹೌದು, ಅವೆಲ್ಲ ಅವಾಂತರ ಪ್ರಳಯ ಅಷ್ಟೇ. ಮಹಾಪ್ರಳಯ ಅಂತ ಯಾಕೆ ಕರಿತೀವಿ? ಅದು ಮಹಾಪ್ರಳಯ, ದೊಡ್ಡ ಪ್ರಳಯ. ಅದು ಒಂದ್ಸರ್ತಿ ಆಯ್ತಂದ್ರೆ ಇನ್ಯಾವ್ದು ಇಲ್ಲೇ ಇಲ್ಲ ಮುಂದೆ ಸೃಷ್ಟಿ, ಅದಕ್ಕೆ ಅದು ಮಹಾಪ್ರಳಯ ಅಂತ ಈ ಕೆಲವು ವಾದಿಗಳಂತಾರೆ. ಆಗ ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುತ್ತಾರ ಅಂದ್ರೆ ಇಲ್ಲ. ಭೂತಗ್ರಾಮ ಸದೇವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರಿ ಆಗಮೇ ಅವಶಃ ಪಾರ್ಥ ಪ್ರಭವತ್ಯಃ ರಾಗಮೇ. ಇದೇನೋ ಒಂದು ಸರ್ತಿ ಮಾತ್ರ ಹುಟ್ಟಿ ಒಂದು ಸರ್ತಿ ಮಾತ್ರ ಪರಮಾತ್ಮನಲ್ಲಿ ಲಯ ಹೊಂದುತ್ತೆ ಅಂತಿಲ್ಲ. ಭೂತಗ್ರಾಮ, ಇವೇನು ಚರಾಚರ ವಸ್ತುಗಳು ಅಂತಿದ್ದಾವೋ ಇವೆಲ್ಲವೂ ಭೂತ್ವಾ ಭೂತ್ವಾ ಹುಟ್ಟುತ್ತಾನೇ ಇರುತ್ತೆ. ಈ ಸರ್ತಿ ಹುಟ್ಟುತ್ತೋ ಲಯ ಹೊಂದುತ್ತೋ ಆಮೇಲೆ ಮುಂದೇನು ಇಲ್ಲವೇ ಇಲ್ಲ ಅಂತಿಲ್ಲ. ಈ ಲಯ ಆದ ಮೇಲೂ ಕೂಡ ಮುಂದಿನ ಜೀವರಾಶಿಗಳಿದ್ದಾರಲ್ಲ, ಅವರು ಸಾಧನೆ ಆಗ್ಬೇಕಲ್ಲ. ಇವೆಲ್ಲ ನಮಗೆ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ತಿಳಿಸ್ಕೊಡ್ತಾರೆ. ದೇವರ ಸೃಷ್ಟಿ ಕ್ರಮ ತಾತ್ಪರ್ಯ ನಿರ್ಣಯದಲ್ಲಿ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ. ಅಲ್ಲಿ ಅನೇಕ ರೀತಿಯಲ್ಲಿ ಸೃಷ್ಟಿ, ಆ ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ, ಆಯಾ ರೂಪಗಳನ್ನು ತರೋದು, ಅವರವರಲ್ಲಿ ಜೀವರಾಶಿಗಳನ್ನು ಇಡೋದು, ಬಹಳ ಸ್ವಾರಸ್ಯ ಇದೆ. ಅವೆಲ್ಲ ಕೇಳಬೇಕು ನಾವು. ಯಾರ್ದು ಸಾಧನೆ ಬ್ರಹ್ಮದೇವರ ಜೊತೆ ಇದೇ ಕಲ್ಪದಲ್ಲಿ ಪೂರ್ಣ ಮುಗಿಬೇಕು, ಆ ಜೀವರಾಶಿಗಳು ಒಂದು. ಹೋದ ಬ್ರಹ್ಮಕಲ್ಪದಲ್ಲೇ ಸಾಧನೆಯನ್ನ ಪ್ರಾಯ ಮುಗಿಸಿದ್ದಾರೆ, ಚೂರು ಚೂರು ಬಾಕಿ ಇದೆ, ಆ ಜೀವರಾಶಿಗಳು ಒಂದು. ಇನ್ ಕೆಲವು ಜೀವರಾಶಿಗಳು ಈ ಬ್ರಹ್ಮಕಲ್ಪದಲ್ಲಿ ಅಷ್ಟೇ ಅಲ್ಲ, ಇಲ್ಲೂ ಮಾಡಬೇಕು, ಇನ್ನೂ ಮುಂದಿದೆ, ಆ ಜೀವರಾಶಿಗಳು ಒಂದು. ಅನೇಕ ತರ ಜೀವರಾಶಿಗಳಿದ್ದಾರೆ. ಈ ಒಂದ್ಸರ್ತಿ ಮಾತ್ರ ಸೃಷ್ಟಿ ಆಯ್ತು ಮುಗಿತು ಇನ್ನಿಲ್ಲ ನಿಮ್ದು ಅಂತ ಹೇಳಿ ದೇವರು ಕಟ್ಟಿಟ್ಬಿಡಲ್ಲ. ಈ ತರ ಜೀವರಾಶಿಗಳು ಎಷ್ಟಿದ್ದಾರೆ ಅಂತಂದ್ರೆ ಅನಂತ 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 ಜೀವರಾಶಿಗಳಿದ್ದಾರೆ. ಆ ಅಷ್ಟೂ ಜೀವರಾಶಿಗಳು ಕೂಡ ಇನ್ನೆಷ್ಟು ಜನ ಮುಕ್ತರಾಗಿದ್ದಾರೋ ಗೊತ್ತಿಲ್ಲ, ಇನ್ನೆಷ್ಟು ಸೃಷ್ಟರಾಗ್ತಾರೋ ಗೊತ್ತಿಲ್ಲ. ಅಷ್ಟೂ ಜೀವರಾಶಿಗಳು ಪರಮಾತ್ಮನ ಒಂದು ರೋಮಕೂಪದಲ್ಲಿಯೂ ಕೂಡ ಸೇರ್ಕೊಂಡ್ರೆ ಅದು ತುಂಬುತ್ತೆ ಅಂತಿಲ್ಲ. ಅಷ್ಟು ವ್ಯಾಪ್ತಗಿದ್ದಾರೆ ಪರಮಾತ್ಮ ಅಂತಾರೆ ಆಚಾರ್ಯರು. ಅಂತಹ ಸೃಷ್ಟಿಯಾದಿಗಳನ್ನು ದೇವರು ಮಾಡೋದು. ಅದಕ್ಕೆ ಅಂದ್ರು ಏನಂತ, ಭೂತ್ವಾ ಭೂತ್ವಾ ಪ್ರಲೀಯತೆ. ಇವಾಗೇನೋ ಬಂದ್ರು, ಲಯ ಹೊಂದಿತು, ಮುಂದೆ ಸೃಷ್ಟಿ ಇಲ್ಲ ಅಂತಿಲ್ಲ. ಅವರೇ ಮತ್ತೆ ಹುಟ್ಟುತ್ತಾರೆ, ಮತ್ತೆ ಲಯವನ್ನು ಹೊಂದುತ್ತಾರೆ. ಈ ಸೃಷ್ಟಿ ಸ್ಥಿತಿ ಲಯ ಮುಂತಾದಂತಹ ಭಗವಂತನ ಕ್ರಿಯಾ ಅನ್ನೋದೇನಿದೆ
ಇದು ಯಾವತ್ತೂ ಒಂದು ಸರ್ತಿ ನಿಲ್ತು ಒಂದು ಸರ್ತಿ ಶುರುವಾಯಿತು ಅಂತಿಲ್ಲ. ಇದು ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಿರುವಂತಹ ಒಂದು ಪ್ರವಾಹ. ಇಲ್ಲಿ ಸೃಷ್ಟಿ ಯಾರ್ಯಾರು ಆಗ್ತಾರೋ ಅವರು ನಮಗೆ ಹೆಂಗ್ ಬೇಕು ನಾವು ಹಂಗೆ ಇರ್ತೀವಿ ಅನ್ನಕ್ಕಾಗುತ್ತಾ? ಸೃಷ್ಟಿ ಕೆಲವೊಮ್ಮೆ ಲೋಕದಲ್ಲೂ ಕೂಡ ಆಗತ್ತೆ. ತಂದೆ ತಾಯಿಗಳು ಪುತ್ರಾದಿಗಳನ್ನ ಪುತ್ರಿಯರನ್ನ ಸೃಷ್ಟಿ ಮಾಡುತ್ತಾರೆ, ಆಮೇಲೆ ಅವ್ರ ಮಾತೇನೋ ಕೇಳಲ್ಲ. ಆದ್ರೆ ಇಲ್ಲಿ ಆಗಿದೆಯಾ? ಇಲ್ಲ. ರಾತ್ರ್ಯಾಗಮೇ ಅವಶಃ, ಅವನು ಸೃಷ್ಟಿ ಆಗಬೇಕು ಅನ್ಕೊಂಡ್ರು ಅವನ ವಶದಲ್ಲಿಲ್ಲ, ಅವನು ಲಯ ಆಗಬೇಕು ಅನ್ಕೊಂಡ್ರು ಅವನ ವಶದಲ್ಲಿಲ್ಲ. ಆಗಿದ್ದಾಗ ಅದ್ಭುತ ಗ್ರಾಮ, ಅರ್ಥಾತ್ ಎಲ್ಲಾ ಚರಾಚರ ವಸ್ತುಗಳು ಅವನ ಸೃಷ್ಟಿ ಆಗಬೇಕು ಅಂದ್ರೆ ಅವನ ಸಂಕಲ್ಪ ಇರಬೇಕು, ಅವನ ಲಯ ಆಗಬೇಕಂದ್ರೆ ಅವನ ಸಂಕಲ್ಪ ಇರಬೇಕು. ಹೀಗೆ ಸೃಷ್ಟಿ ಸ್ಥಿತಿ ಲಯ ಅಷ್ಟೇ ಅಲ್ಲ, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಅದು ಕೂಡ ಅವನ ಅಧೀನತೆ. ಇದು ಪರಮಾತ್ಮನ ವಿಶಿಷ್ಟವಾದ ಲಕ್ಷಣ. ಅದಕ್ಕೆ ಬೇರೆ ದೇವತೆಗಳನ್ನೇನಾದರೂ ನೀವು ಹೊಂದಿದಾಗ, ಅವರೇ ಲಯ ಹೊಂದಿದ್ದಾಗ ನಿಮ್ಮನ್ನವರೇ ಮತ್ತೆ ಹೊಂದಿದೆ ಇರೋಂಗ್ ಮಾಡ್ತಾರಪ್ಪ. ಯಾರ ಹತೋಟಿಯಲ್ಲೇ ಸೃಷ್ಟಿ ಸ್ಥಿತಿ ಲಯಗಳು ಸದಾ ಕಾಲದಲ್ಲೂ ಇದ್ದಾವೋ ಅವನು ತಾನೇ ನೀವು ಹಿಡಿಬೇಕು. ಆ ಯುಕ್ತಿಯನ್ನು ಇಲ್ಲಿ ತೋರಿಸಿಕೊಡ್ತಾರೆ. ಅವನನ್ನೇ ಹೇಳಿದ್ರೆ ಯಾಕೆ ನಮಗೆ ಪುನರಾವೃತ್ತಿ ಇಲ್ಲ ಅನ್ನೋದಕ್ಕೆ ಇಷ್ಟೆಲ್ಲ ಪರಮಾತ್ಮ ಹೇಳ್ತಾ ಇದ್ದಾನೆ. ಯಾವಾಗ ಇದನ್ನೆಲ್ಲ ಕೇಳ್ತೀವೋ ಏನ್ ಹೇಳ್ದಂಗಾಯ್ತು? ಒಂದು ರೀತಿಯಲ್ಲಿ ಪರಮಾತ್ಮನ ಒಂದು ಕಣ್ಣು ಮಿಟುಕಿಸೋದು, ಕಣ್ಣು ಮುಚ್ಚಿದರೆ ಲಯ, ಕಣ್ಣು ತೆಗೆದರೆ ಸೃಷ್ಟಿ. ಅಂದ್ರೆ ಇಲ್ಲೂ ಒಂದು ಮಿತಿಯನ್ನು ಹೇರದಂಗ ಆಯ್ತು. 100 ವರ್ಷ ಒಬ್ಬರ ಪರಮ ಆಯುಷ್ಯ, ಬ್ರಹ್ಮದೇವರಿಗೆ ಒಂದು 100 ವರ್ಷ ಅಂತ ಇದೆ. ಅದನ್ನ ಅಳಿಲಿಕ್ಕೆ ಅನೇಕ ಕಲ್ಪಗಳು ಅಂತಿದೆ, ಮನ್ವಂತರಗಳು ಅಂತಿದೆ. ಅದಿಷ್ಟು ಕೂಡಿಸಿ ಏನೋ ಒಂದು ಮಾಡಿ ಅಳಿಲಿಕ್ಕೆ ಬರುತ್ತೆ. ದೇವರದ್ದು ಹಾಗೆ ಅಳಬಿಡ್ಬೋದಲ್ಲ. ಇವಾಗ ಯಾವುದೋ ಒಂದು ಸಿಕ್ಬಿಡ್ತಾರೆ ನಮ್ಮ ಮಾನದಂಡ. ಬ್ರಹ್ಮದೇವರ ಒಂದು 100 ವರ್ಷ, ಪರಮಾತ್ಮನಿಗೆ ಒಂದು ರೆಪ್ಪೆ ಮಿಡಿತ, ಅದು ಮುಚ್ಚೋದು. ಇನ್ನು ತೆಗಿಲಿಕ್ಕೂ ಹಾಗೆ. ಅಂದ್ರೆ ದಿನದಲ್ಲಿ ಎಷ್ಟು ಬಾರಿ ಕಣ್ಣು ಮಿಟುಕಿಸ್ತೀವಿ ಅಂತ ಒಂದ್ಸರ್ತಿ ಲೆಕ್ಕ ಹಾಕಿ, ಬ್ರಹ್ಮದೇವರ ಅಷ್ಟು 100 ವರ್ಷಗಳು ಅಂತ ಒಂಚೂರು ನಾವು ಗಣಿತ ಮುಂತಾದವುಗಳನ್ನು ಮಾಡಿದ್ರೆ ದಿನದ ಲೆಕ್ಕ ಸಿಗುತ್ತೆ, ವರ್ಷದ ಲೆಕ್ಕ ಸಿಕ್ತು. ಕಡೆಗೆ ಏನ್ ಹೇಳ್ಬೋದು? ಹೆಂಗ ಬ್ರಹ್ಮದೇವರ ಒಂದು 100 ವರ್ಷನೋ ಇವನು ಒಂದು 100 ವರ್ಷ ಅಷ್ಟೇ. ಅಂದ್ರೆ ಇವನಿಗೂ ಮಿಗಿಲಾದವರೊಬ್ಬ ಇದ್ದಾನೆ, ನಮಗದು ಗೊತ್ತಿಲ್ಲ ಅಷ್ಟೇ. ಈಗ ಹೆಂಗೆ ನಮಗೆ ಲೋಕದಲ್ಲಿ ನಾವು ಮನುಷ್ಯರಷ್ಟೇ ಕಣ್ಣು ಕಾಣಿಸ್ತಿರೋದು, ಅವ್ರಿಗೂ ಮಿಗಿಲಾದವರು ಬೇಕಾದಷ್ಟು ಜನ ಇದ್ದಾರೆ. ದೇವಮಾನ ಅಂತಿದೆ, ಬ್ರಹ್ಮದೇವರದಂತೂ ಇನ್ನ ದೊಡ್ಡದು. ಈಗೆಲ್ಲ ಇದ್ದಾವಲ್ಲ, ಅವ್ರದ್ದು ನಮ್ಗೆ ಒಂದು 100 ವರ್ಷ ಆದ್ರೆ ಅವ್ರಿಗೊಂದು ಹಗಲು, ಅವ್ರಿಗೊಂದು 100 ವರ್ಷ ಆದ್ರೆ ಅವ್ರಿಗೆ ಇವೆಲ್ಲ ಪಂಚಾಂಗ ಕೇಳ್ತೀವಲ್ಲ. ವರ್ಷ ಬಂದ್ರೆ ಸಾಕು, ಇದನ್ನೇ ಕೇಳೋದು ನಾವು. ಯುಗಾದಿ ದಿವಸ ಏನ್ ಕೇಳ್ತೀವಿ? ಪಂಚಾಂಗ ಶ್ರವಣ ಅಂದ್ರೆ ಇದನ್ನೇ. ನಮಗೆ ಒಂದು ವರ್ಷ ಅಂತಂದ್ರೆ ದೇವತೆಗಳಿಗೆ ಒಂದು ಹಗಲು, ಇವೆಲ್ಲ ಬರುತ್ತಲ್ಲ ಲೆಕ್ಕಾಚಾರ. ಆ ಲೆಕ್ಕಾಚಾರದ ಪ್ರಕಾರ ನೋಡ್ತಾ ಹೋದ್ರೆ ದೇವ್ರದ್ದು ಒಂದು ರೆಪ್ಪೆ ಬಿಡಿತ ಸಿಕ್ಬಿಡ್ತಲ್ಲ. ಅಂದ್ರೆ ನಮ್ಗೆ ಹೆಂಗ್ ಒಂದು 100 ವರ್ಷ ಪರಮಾಯುಷ್ಯ ಅಂತಿದೆಯೋ, ದೇವ್ರಿಗೂ ಕೂಡ ಒಂದು 100 ವರ್ಷ ಆಯ್ತು. ಅಷ್ಟು ಎಷ್ಟೋ ಬ್ರಹ್ಮದೇವರು ಬರ್ತಾರೆ ಹೋಗ್ತಾರೆ. ಅವನಿಗೆ ಒಂದು 100 ವರ್ಷ ಆಗ್ಬಿಡ್ತು ಅಂದ್ರೆ ಅವಾಗ ಮುಂದಿನೇನು ಇಲ್ಲ. ಈಗ ಹೇಳ್ಬೋದಾ? ಇಲ್ಲ. ಪರಸ್ತಸ್ಮಾತ್ ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ನಶ್ಯತ್ಸು ನ ವಿನಶ್ಯತಿ. ಇವರೆಲ್ಲರೂ ಕೂಡ ಬಿದ್ದು ಹೋಗ್ತಾ ಇರ್ತಾರೆ, ಅವನು ಮಾತ್ರ ಯಾವುದೇ ಕಾರಣಕ್ಕೂ ಬೀಳಲ್ಲ. ಮತ್ತೆ ನೀವೇ ಹೇಳಿದ್ರಲ್ಲ, ಒಂದು ಬಿಡಿಸೋದು ಆಚಾರ ಅಂತಾರೆ. ಬಿಡಿಸೋದು ಅಂತ ಹೇಳಿದ್ದು ಸುಮ್ಮನೆ ನಿಮ್ಮೊಂದು ಲೆಕ್ಕ ಸಿಗಲಕ್ಕ ಔಪಚಾರಿಕವಾಗಿ ಹೇಳಿದ್ದಷ್ಟೇ ಹೊರತು ಪರಮಾತ್ಮನ ಕಾಲವನ್ನ ಅಳಿಯೋದಕ್ಕೋಸ್ಕರ ಅಲ್ಲ. ಅವನು ಹೇಗಿದ್ದಾನೆ? ಪರಹ ತಸ್ಮಾತ್ತು ಯೋ ಪರಸ್ತಸ್ಮಾತ್ತು ಭಾವೋನ್ಯಃ. ಯಾರು ಪರಮಾತ್ಮ ಅಂತ ನಾವು ಹೇಳಿದ್ದೀವಲ್ಲ, ಅವನು ಹೇಗಿದ್ದಾನೆ? ಅವ್ಯಕ್ತಸ್ತು. ಅವನು ಸದಾ ಅವ್ಯಕ್ತನೇ. ಹೇಗಿದ್ದಾನೆ ಆತ? ತಸ್ಮಾತ್ ವ್ಯಕ್ತಾತ್ ಪರಹ ಅನ್ಯಃ ಭಾವ. 3 ವಿಶೇಷಣ ದೇವರು ಕೊಡ್ತಾನೆ. ಯಾವ ಚರಾಚರ ವಸ್ತುಗಳು ಅಂತ ಪರಮಾತ್ಮನಿಂದ ಸೃಷ್ಟವಾಗಿ ಬರ್ತಾವೋ, ಸೃಷ್ಟವಾದವು ಅಂದ್ರೆ ವ್ಯಕ್ತವಾದವು. ಯಾವುದೇ ವಸ್ತು ಇಲ್ಲದೆ ಇರೋದನ್ನು ಸೃಷ್ಟಿ ಮಾಡಕ್ ಆಗಲ್ಲ. ಇದೊಂದು ಸಾಮಾನ್ಯ ನಿಯಮ ಲೋಕದಲ್ಲಿ. ಒಂದು ಹಾಲು ಬರಬೇಕಂದ್ರೂ ಹಸುವಿನಿಂದ ಹುಲ್ಲಿರ್ಬೇಕು. ಹುಲ್ಲಿನ ವಿಕಾರವೇ
ಹಸುವಿನಲ್ಲಿ ಹಾಲಾಗಿ ಬಿಡುತ್ತೆ. ಆ ಹುಲ್ಲು ಬರಬೇಕಂದ್ರೆ ಏನಿರಬೇಕು? ಅದಕ್ಕೆ ಬೇಕಾದ ಅನೇಕ ಸಲಕರಣ ಸಾಮಗ್ರಿಗಳಿರಬೇಕು. ಮಣ್ಣು, ಗಾಳಿ, ಬೆಳಕು, ನೀರು ಇವೆಲ್ಲ ಸೇರಬೇಕು. ಹೆಂಗೆ ನಾವು ಅಲ್ಲಿ ತನಕ ಹೋಗ್ತೀವೋ ಹಾಗೆ ಅದಕ್ಕೂ ಮೂಲವನ್ನು ಹುಡುಕ್ತಾ ಹೋದ್ರೆ ಎಲ್ಲಿ ತನಕ ಹೋಗುತ್ತೆ? ಪ್ರಕೃತಿ ಸತ್ವರಜಸ್ತಮೋ ಗುಣಗಳ ತನಕ ಹೋಗುತ್ತೆ. ಅದು ಅತ್ಯಂತ 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 ಸೂಕ್ಷ್ಮವಾದ ವಸ್ತು. ಒಟ್ಟಿನಲ್ಲಿ ಅವೆಲ್ಲವೂ ಏನಾಗೋದು? ವ್ಯಕ್ತವಾಗುತ್ತಷ್ಟೇ. ಅದಕ್ಕೆ ಎಲ್ಲಾ ಚರಾಚರ ಜಗತ್ತನ್ನ ಏನಂತ ಕರೀತಾರೆ? ವ್ಯಕ್ತ ಅಂತ ಕರೀತಾರೆ. ಇವನು ಹೇಗಿದ್ದಾನೆ? ಅವ್ಯಕ್ತ. ಇವನು ಅವ್ಯಕ್ತನಾದ ಪರಮಾತ್ಮ ಇದ್ದಾನಲ್ಲ, ಇವನು ಎಲ್ಲಾ ಚರಾಚರವಾದ ವ್ಯಕ್ತವಾದ ವಸ್ತುಗಳಿಗಿಂತಲೂ ಅನ್ಯ. ಇವನು ಆ ಥರ ಅಲ್ಲ, ಇವನು ಭಿನ್ನ. ಅಂದ್ರೆ ಯಾವುದೇ ಚರಾಚರ ವಸ್ತುವನ್ನು ತಗೊಂಡ್ರು ಅದಕ್ಕೆ ಒಂದಿಷ್ಟು ಕಾಲಮಿತಿ ಇರ್ತಿದೆ. ಇದು ಇಲ್ಲಿಗೆ ಶುರುವಾಯಿತು, ಇಲ್ಲಿಗೆ ಮುಗಿಯುತ್ತೆ ಅಂತ ಹೇಳ್ಬೋದು. ಇವನು ಹಾಗಲ್ಲ, ಇವನು ಅನ್ಯ. ಇವನು ಆ ಥರದವನಲ್ಲ, ಇವನು ಬೇರೆ. ಇವನು ಅದಕ್ಕಿಂತ ಮತ್ತೆ ಹೇಗಿದ್ದಾನೆ? ಭಾವ ಭವತಿ ಭಾವ, ಸ್ವತಂತ್ರವಾಗಿರಬಲ್ಲ. ಬೇರೆಯವರು ಇರ್ತೀವಿದ್ರು ಇರಕ್ಕಾಗಲ್ಲ, ಅವನ ಅಧೀನದಲ್ಲಿ ಬಿದ್ದಿರಬೇಕು. ಅದಕ್ಕೆ ಹಿಂದೆ ಹೇಳಿದ್ರು ಅವಶಃ ಅಂತ ಹೇಳಿ. ಬೇರೆಯವರೆಲ್ಲರೂ ಪರಮಾತ್ಮನ ವಶದಲ್ಲೇ ಇದ್ದು ಅವನು ಹುಟ್ಟಿದಾಗ ಹುಟ್ಟಬೇಕು, ಹೋದಾಗ ಕರ್ಕೊಂಡೋದಾಗ ಹೋಗ್ಬೇಕು. ಹಾಗಿದ್ರೆ ಇವನು ಹಾಗಲ್ಲ, ಭಾವ ಸ್ವತಂತ್ರವಾಗಿರಬಲ್ಲ, ತನಗೆ ಹೆಂಗ್ ಬೇಕಂಗಿರಬಲ್ಲ. ಎಲ್ಲಿ ತನಕ? ಅವ್ಯಕ್ತನಾದರೂ ಯಾರಿಗಾದ್ರೂ ಕಾಣಿಸ್ಕೋಬೇಕು ಅಂದ್ರೆ ವ್ಯಕ್ತನೂ ಆಗಬಲ್ಲ. ಇದೇ ಪರಮಾತ್ಮನ ವೈಭವ ಅಂತ. ಸ್ವಭಾವ ಯಾವತ್ತೂ ಬದಲಾಗಲ್ಲ ಲೋಕದಲ್ಲಿ, ಅದು ಹಾಗೇ ಇರುತ್ತೆ. ಸಾತ್ವಿಕ ಸಾತ್ವಿಕನೇ, ರಾಜಸ ರಾಜನೇ, ತಾಮಸ ತಾಮಸನೇ. ಸಾತ್ವಿಕರು ಹೀಗೇನೆ, ತಾಮಸ ತಾಮಸನೇ. ಹೀಗೆ ತಾನೇ ಲೋಕದಲ್ಲಿ. ಯಾಕಾದ್ರೂ ಸ್ವಭಾವ ಅಂದ್ಬಿಡ್ತೀವಿ ಅಷ್ಟೇ. ಭಿನ್ನ ಜೀವಗಳ ಹಳೆಯ ಮೃತರ. ದೇವರು ಹಂಗಲ್ಲ. ಇವನು ಹೇಗೆ? ಅನ್ಯ. ಇವನು ಅವರಿಗಿಂತ ವಿಲಕ್ಷಣ. ಬೇರೆಯವರಿಗೆ ಸ್ವಭಾವವನ್ನು ಬದಲಾಯಿಸ್ಕೊಳ್ಳಕ್ಕಾಗಲ್ಲ. ಯಾಕೆ ಅಂದ್ರೆ ಇವರು ಅಸ್ವತಂತ್ರರು. ಯಾರಿಂದ ನಿಯಂತ್ರಿತರು? ಪರಮಾತ್ಮನಿಂದ ನಿಯಂತ್ರಿತರು. ಆದರೆ ಇವನು ಹಂಗಲ್ಲ. ಭಾವ, ತಾನು ಹೇಗೆ ಬೇಕಾದ್ರೂ ಇರಬಲ್ಲ. ನೀವೇನು ಶತ ಪ್ರಯತ್ನ ಬಿಟ್ಟರೆ ಅವನನ್ನು ನೋಡಕ್ಕಾಗಲ್ಲ. ಯಾಕೆ? ಅವನು ಅವ್ಯಕ್ತ. ಒಂದು ವೇಳೆ ಅವನು ಇಷ್ಟಪಟ್ರೆ, ನನ್ನನ್ನ ಈತ ನೋಡಲಿ ಅಂತ ಅವನು ಇಷ್ಟಪಟ್ರೆ ಆಗ ಅವನು ವ್ಯಕ್ತನಾಗ್ತಾನೆ. ಇದೇ ಅಪರೋಕ್ಷ ಜ್ಞಾನ ಅಂತ ಕರೆಯೋದು. ಯಾಕೆ ಅವನಿಗೆ ಆ ಸಾಮರ್ಥ್ಯ ಇದೆ? ಭಾವ. ಅವನು ಸ್ವತಂತ್ರ ರೀ, ಅವ್ನು ಏನ್ ಬೇಕಾದ್ರೂ ಮಾಡ್ತಾನೆ. ನಮಗೆ ಏನ್ ಬೇಕಾದ್ರೂ ಮಾಡಕ್ ಆಗಲ್ಲ, ಇಷ್ಟೇ ಸಾಗಲ್ಲ ನಾವು ಅಸ್ವತಂತ್ರ ನೋಡಕ್ಕೆ. ಆದ್ದರಿಂದ ಅವನು ಭಾವ. ಆಮೇಲೆ ಎಲ್ಲದಕ್ಕಿಂತ ಪರಹ, ಸನಾತನ. ಆತ ಏನಿದ್ದಾನೆ? ಪರಹ, ಎಲ್ಲರಿಗಿಂತ ಉತ್ತಮ, ಸರ್ವೋತ್ತಮ. ಇನ್ನೊಂದರ್ಥ ಪರಹ ಅಂದ್ರೆ ಪೂರ್ಣ. ದೇಶತಃ, ಕಾಲತಃ, ಗುಣತಃ ಪೂರ್ಣನಿದ್ದಾನೆ. ಆದ್ದರಿಂದಲೂ ಅವನು ಎಲ್ಲರಿಂದಲೂ ಬೇರೆ. ಯಾರು ಜೀವ ಬ್ರಹ್ಮೈಕ್ಯವನ್ನು ಹೇಳ್ತಾರೋ ಅವರಿಗೆಲ್ಲರಿಗೂ ಈ ಶ್ಲೋಕಗಳೆಲ್ಲ ಬಹಳ ಮುಳುವಾಗುತ್ತೆ. ಇಲ್ಲಿ ಎಷ್ಟು ಹೇಳ್ತಾನೆ? ಅನ್ಯ, ಪರಹ, ಭಾವ, ಅವ್ಯಕ್ತ. ಇಷ್ಟೆಲ್ಲ ಶಬ್ದಗಳನ್ನ ಆ ಪರಬ್ರಹ್ಮನಿಗೆ ಪರಮಾತ್ಮ ಕೊಡ್ತಾ ಇದ್ದಾಗ ಆ ಜೀವ ಬ್ರಹ್ಮೈಕ್ಯವನ್ನು ಹೇಳೋರಿಗೆ ಇವೆಲ್ಲ ಬಹಳಷ್ಟು ತೊಡಕಾಗತ್ತೆ. ಹೀಗೆ ಆ ಪರಮಾತ್ಮ ಇದ್ದಾನೆ. ಆದ್ದರಿಂದ ಏನಂದ್ರು? ವ್ಯಕ್ತೋ ವ್ಯಕ್ತ ಸನಾತನ. ಅವನು ಸನಾತನ. ಬೇರೆಯವರೆಲ್ಲರೂ ಬೀಳೋದು ಏಳೋದು ಇದೆ. ಅವರೆಲ್ಲರೂ ಅಸ್ವತಂತ್ರರಿದ್ದಾರೆ. ಅವರೇನಾದ್ರು ಬೀಳ್ತೀನಿ ಇದ್ರು ಬೀಳಕ್ಕಾಗಲ್ಲ, ಏಳ್ತೀನಿ ಇದ್ರು ಏಳಕ್ಕಾಗಲ್ಲ. ಆದ್ರೆ ಇವನು ಹಾಗಲ್ಲ. ಇವನು ಸ್ವತಂತ್ರ ಇದ್ದಾನೆ. ಇವನು ತನಗೆ ಹೇಗಬೇಕೋ ಹಾಗೆ ಮಾಡಬಲ್ಲ. ಅಂತಹ ವ್ಯಕ್ತಿ ಸನಾತನ, ಅನಾದಿ ಕಾಲದಿಂದ ಇದ್ದಾನೆ. ಆದ್ದರಿಂದ ಏನೋ ರೆಪ್ಪೆ ಬಡಿತ ಅಂತ ಹೇಳಿ ಕೊಟ್ಟಿದ್ದು ಔಪಚಾರಿಕವೇ ಹೊರತು ಅಲ್ಲೂ ನೀವೇನೋ ಒಂದಿಷ್ಟು ಗಣಿತವನ್ನು ಮಾಡಿ ಅವನಿಗೂ ಒಂದು 100 ವರ್ಷ ಅಂತ ಹಚ್ಚಿ ಅವನ ಮೇಲೆ ಇನ್ನೂ ಯಾರೋ ಒಬ್ಬ ಇರಬಹುದು ಇತ್ಯಾದಿಗಳಿಗೆ ಅವಕಾಶ ಇಲ್ಲ. 100 ವರ್ಷ ಆದ್ಮೇಲೆ ಅವನು ನಾಶವಾಗ್ತಾನ ಅಂತಂದ್ರೆ ಇಲ್ಲ. ಏನಂತಿದ್ದು? ನಶ್ಯತ್ಸು ನ ವಿನಶ್ಯತಿ. ಇವರೆಲ್ಲರೂ ಕೂಡ ಬಿದ್ದೋಗ್ತಾ ಇರ್ತಾರೆ ಏಕ ಪ್ರಕಾರವಾಗಿ. ಆದ್ರೆ ಆತ ಮಾತ್ರ ಸನಾತನ, ಏಕ ಪ್ರಕಾರವಾಗಿದ್ದರೂ ನ ವಿನಶ್ಯತಿ. ಅವನಿಗೆ ಯಾವುದೇ ತರಹದ ನಾಶವೂ ಇಲ್ಲ. ಇಷ್ಟೆಲ್ಲ ನಾಶ ಇಲ್ಲ ನಾಶ ಇಲ್ಲ ಅಂತ ಹೇಳಿ, ನಾಶ ಅಂದ್ರೆ ಏನು? ಸಂಸ್ಕೃತದಲ್ಲಿ ಕ್ಷರ. ನಾಶ ಇಲ್ಲ ಅಂದ್ರೆ ಏನರ್ಥ? ಅಕ್ಷರ. ಯಾರಿಗೆ ನೀವು ನಾಶ ಇಲ್ಲ ಅಂತಿದ್ದು? ಅವ್ಯಕ್ತನಿಗೆ ನಾಶ ಇಲ್ಲ ಅಂತಿದ್ದು. ಮುಂದೆ ಅದೇನು ಹೇಳ್ತಾರೆ? ಅವ್ಯಕ್ತೋಕ್ಷರ ಇತ್ಯಾಹು ತಾಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ.
ಹಿಂದೆ ಇದೇ ಅಧ್ಯಾಯದಲ್ಲಿ ಏನ್ ಬಂದಿತ್ತು, ಯಾರು ಬ್ರಹ್ಮ ಅಂತ ಕೇಳಿದಾಗ ಅಕ್ಷರಂ ಪರಮಂ ಬ್ರಹ್ಮ ಅಂತ ಉತ್ತರ ಕೊಟ್ಟಿದ್ದ. ಇವಾಗ ಏನ್ ಹೇಳ್ತಾ ಇದ್ದಾನೆ, ಅಕ್ಷರ ಅಂದ್ರೆ ನಾಶ ಇಲ್ಲದವ. ಯಾರ ಅಕ್ಷರ ನಾಶ ಇಲ್ಲದವ ಅಂದ್ರೆ ಅವ್ಯಕ್ತನೇ. ಆ ಅವ್ಯಕ್ತ ಯಾರು ಅಂತ ಬಂದಾಗ ನಾನೇ ಅಂತ ಉತ್ತರ ಕೊಟ್ಟೆ. ಅದರಿಂದ ಭಗವದ್ಗೀತೆಯನ್ನ ಯಾವುದೋ ಒಂದು ಶ್ಲೋಕವನ್ನು ನೋಡಿ ತಮ್ಮ ಬುದ್ಧಿಶಕ್ತಿಯನ್ನಲ್ಲಿ ತುರುಕಿ ತಮ್ಮ ತಲೆಯಲ್ಲಿರೋದನ್ನ ಭಗವದ್ಗೀತೆಯಲ್ಲಿ ತುರುಕಿದ್ರೆ ಬಹಳ ಕಷ್ಟ ಆಗತ್ತೆ. ಅಲ್ಲಿ ಅಕ್ಷರಂ ಪರಮಂ ಬ್ರಹ್ಮ ಅಂತ ಹೇಳ್ಬಿಟ್ಟಿದ್ದ, ಮುಂದೆ ಅವ್ಯಕ್ತನೇ ಅಕ್ಷರ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆ ಅವ್ಯಕ್ತ ಯಾರು ನಾನೇ ಅಂತ ಹೇಳ್ಕೊತಾ ಇದ್ದಾನೆ. ಯಂ ಪ್ರಾಪ್ಯನ ನಿವರ್ತಂತೆ ತದ್ಧಾ ಪರಮಂ ಮಮ. ಯಾರನ್ನ ಹೊಂದಿದರೆ ಆತ ಪುನಃ ವಾಪಸ್ ಬರೋದಿಲ್ಲವೋ ಅಂತಹ ಪರಮಂ ಧಾಮ, ಅಂತಹ ಪರಮ ಸ್ವರೂಪ ನನ್ನದು ಅಂತ ದೇವರು ಹೇಳ್ಕೊತಾ ಇದ್ದಾನೆ. ಹಿಂದಿಯಲ್ಲಿ ಹೇಳಿದ್ದು ನನ್ನನ್ನು ಹೊಂದು ಅಂತ ದೇವರಂದ. ಈಗ ನಾವೆಲ್ಲ ಸೇರಿಸ್ಕೋಬೇಕು. ಕೃಷ್ಣನನ್ನು ಹೊಂದಿದರೆ ಪುನಃ ಸಂಸಾರಕ್ಕೆ ಅವರು ಬರಲ್ಲ. ಇದು ಮೊದಲನೇ. ಅಕ್ಷರ ಯಾರು? ಅವ್ಯಕ್ತನೇ. ಆ ಅವ್ಯಕ್ತನನ್ನು ಹೊಂದಿದಾಗ ಮರಳಿ ಬರಲ್ಲ ಅಂತಂದರೆ ಅಕ್ಷರನನ್ನು ಹೊಂದಿದಾಗಲೂ ಮರಳಿ ಬರಲ್ಲ. ಅಕ್ಷರ ಯಾರು ಅಂದ್ರೆ ಪರಬ್ರಹ್ಮನೇ. ಅಂತದೋಗತ್ವ ಕಡೆಗೆ ಏನಾಯ್ತು, ಆ ಪರಬ್ರಹ್ಮನೇ ಕೃಷ್ಣ ಅಂತ ಆಯ್ತು. ಮೊದಲೇ ಇಷ್ಟೆಲ್ಲ ಹೇಳ್ಬಿಟ್ಟಿದ್ರು, ಇಷ್ಟೆಲ್ಲ ಸಮಸ್ಯೆನೇ ಇರ್ತಿರ್ಲಿಲ್ವಲ್ಲ ಅಂತಂದ್ರೆ ನಿಮ್ ತಲೆಯಲ್ಲಿ ಇಷ್ಟೆಲ್ಲ ಪ್ರಶ್ನೆ ಬರ್ತಿತ್ತಲ್ಲ. ದೇವರು ಒಂದಿನ ಹೋಗ್ಬಿಟ್ಟಾನು, ನಮ್ಮ ಥರನೇ ದೇವರನು, ನಾವ್ ಹೆಂಗ್ ಇವಾಗ ವ್ಯಕ್ತರಾಗಿದ್ದೇವೋ ದೇವರು ಒಂದಿನ ವ್ಯಕ್ತನಾಗ್ತಾನೆ, ನಾವ್ ಹೇಗ್ ಒಂದಿನ ಹೋಗ್ತೀವೋ ದೇವರು ಹಾಗೆ ಒಂದಿನ ಹೋಗ್ತಾನೆ. ಇವೆಲ್ಲ ಪ್ರಶ್ನೆ ಹಾಗೆ ಕೊಡ್ಕೊಂಡ್ಬಿಡುತ್ತೆ. ಎಲ್ಲದಕ್ಕಿಂತ ಪ್ರಧಾನವಾಗಿ ದೇವರನ್ನೇ ಯಾಕೆ ಹೊಂದಬೇಕು, ಕೃಷ್ಣನನ್ನೇ ಯಾಕೆ ಹೊಂದಬೇಕು, ಬೇರೆಯವ್ರನ್ನೇ ಯಾಕೆ ಹೊಂದಬಾರದು? ಇವೆಲ್ಲದಕ್ಕೂ ಉತ್ತರ ಬರಲ್ಲ. ಆವಾಗ ಅಲ್ಲಿ ಅವರ ಅಕ್ಷರ ಪರಮ ಬ್ರಹ್ಮ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಜಿಜ್ಞಾಸೆಯನ್ನು ಹುಟ್ಟಿಸಿ ಉಪದೇಶ ಮಾಡುವ ಕಲೆ ಅದು ಯಾವತ್ತೂ ಕೂಡ. ಅವರು ಹೇಳ್ತಾ ಹೋದರೆ ಕೇಳೋರ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಬೇಕು, ಅವನಿಗೆ ಆ ಜಿಜ್ಞಾಸೆ ಮೂಡಬೇಕು. ಹಾಗೆ ಅವನು ಮಾಡ್ತಾ ಇದ್ರೆ ಉಪದೇಶ ಅದು ಒಂದು ಹಾದಿಲಿದೆ. ಏನಾಗಿ ಕೇಳ್ಕೊಂಡು ಕೂತು ಸಾಕು ಅಂದ್ಬಿಟ್ರೆ ಅದು ಏನು ಉಪದೇಶ ಆಗುತ್ತೆ? ಕೃಷ್ಣ ಹಾಗೆ ಹೇಳ್ತಾ ಇದ್ದಾನೆ. ಪರಮಾಕ್ಷರ ಅಂತಂದ, ನಾಶ ಇಲ್ಲ ಅಂತಂದ. ಯಾಕೆ ನಾಶ ಇಲ್ಲ ನಿನಗೆ? ಎಲ್ಲರೂ ಹೋಗ್ತಾರಲ್ಲ, ನೀನು ಒಂದಿನ ಹೋಗ್ಬೋದಲ್ಲ. ಇಲ್ಲ, ನನಗೂ ಅವ್ರಿಗೂ ವ್ಯತ್ಯಾಸ ಇದೆ ಅಂತಂದ. ಅದಕ್ಕೆ ಅನ್ಯ ಪರಹ ಭಾವ ಇವೆಲ್ಲ ಹೇಳ್ತಾ ಹೊರಟ. ಏನ್ ವ್ಯತ್ಯಾಸ ಇದೆ? ನಾವು ಸ್ವತಂತ್ರ, ಅವರು ಅಸ್ವತಂತ್ರ. ಅದಕ್ಕೆ ಆಚಾರ್ಯರು ಬೇರೆ ಹೇಳಲೇ ಇಲ್ಲ ತತ್ವಸಂಖ್ಯಾತಲ್ಲ. ಫಸ್ಟ್ ಇರದಿದ್ದವರು ದೇವರನ್ನ ಅರ್ಥ ಮಾಡ್ಕೋಬೇಕ. ಆನಂದ ಜ್ಞಾನ ಯಾವುದೂ ಅರ್ಥ ಆಗಲ್ಲ. ಅರ್ಥ ಆಗೋದು ಒಂದೇ, ಸ್ವತಂತ್ರಂ ಅಸ್ವತಂತ್ರಂಚ ವಿವಿಧಂ ತತ್ವವಿಷ್ಯತೆ. ಪೂರ್ಣ ಪ್ರಜ್ಞರವರು ನೋಡ್ಕೊಂಡು ಬರೆದಿರ್ತಾರೆ ಏನೇ ಬರೆದ್ರು. ಈ ವೈಭವವನ್ನು ದೇವರಲ್ಲಿ ಅರ್ಥ ಮಾಡ್ಕೋಬೇಕು. ಹೀಗೆ ಪರಮಾತ್ಮನನ್ನು ತಿಳಿದು ಯಾರು ಶರೀರವನ್ನು ಬಿಡ್ತಾನೋ ಆತ ಯಂಪ್ರಾಪ್ಯನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅಂತಹ ಮೋಕ್ಷಾದಿ ಪುರುಷಾರ್ಥವನ್ನು ಕೊಡುವ ವ್ಯಕ್ತಿ ನಾನು ಅಂತ ಪರಮಾತ್ಮ. ಹೀಗೆ ಪರಮಾತ್ಮನ ಪ್ರಾಪ್ತಿಗೆ ಬೇಕಾಗಿರುವ ಅಂಶವನ್ನು ಕೇಳಿದಾಗ ನಾವೆಲ್ಲ ಏನ್ ತಿಳ್ಕೊಳ್ತೀವಿ? ಹಿಂದೆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು ಪ್ರಕರಣ ಅದೇ ಅಲ್ಲ ಇದು. ಅಂತ್ಯಕಾಲದಲ್ಲಿ ಸ್ಮರಣೆ ಹೇಗೆ ಮಾಡಬೇಕು? ಪ್ರಾಣಾತಿಶಯ, ಭಕ್ತಿ ಇವೆಲ್ಲ ಇಟ್ಕೊಂಡಾರೆ ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡಬೇಕು. ಅಂದ್ರೆ ಮೋಕ್ಷಕ್ಕೆ ಹೋಗ್ಬೇಕಂದ್ರೆ ಎಷ್ಟೋ ಸಾಮಗ್ರಿ ಇದೆ. ಅದರಲ್ಲಿ ಭಕ್ತಿಯ ಯುಕ್ತೋ ಯೋಗ ಬಲೇನ ಚೈವ. ಭಕ್ತಿಯನ್ನು ಮಾತ್ರ ದೇವರು ಹೇಳುದ. ಅಲ್ಲ, ಎಷ್ಟೋ ಸಾಮರ್ಥ್ಯಗಳಿದ್ದಾಗ ಭಕ್ತಿಯನ್ನೇ ಯಾಕೆ ಒತ್ತು ಹೇಳಿದ್ದು? ಏನ್ ಭಕ್ತಿ ಒಂದಿದ್ರೆ ಸಾಕ? ಇಲ್ಲ, ನೀವೇ ಆರಾರ ಬೇಕು ಅಂತ ಹೇಳಿದ್ದೀರಲ್ಲ. ವಿಹಿತ ಕರ್ಮ ಬಿಡಬಾರದು, ನಿಷಿದ್ಧ ಕರ್ಮವನ್ನು ಬಿಡಬೇಕು, ಇಷ್ಟೆಲ್ಲ ನೀವೇ ಹೇಳ್ಕೊಂಡ್ ಬಂದಿದ್ದೀರಲ್ಲ. ಎಷ್ಟೋ ಸಾಮಗ್ರಿಗಳಲ್ಲಿ ಭಕ್ತಿಯೂ ಒಂದು. ಹಾಗಿದ್ದಾಗ ಅದನ್ನೇ ಯಾಕೆ ಒತ್ತು ಹೇಳಿದ್ದು? ದೇವರಂತಾನೆ, ಹೌದು, ಮೋಕ್ಷಕ್ಕೆ ಭಕ್ತಿ ಮುಖ್ಯ ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋದು. ಬೇರೇನು ಬೇಕಾಗಿಲ್ಲ ಅಂತ ತಾತ್ಪರ್ಯ ಅಲ್ಲ. ಇನ್ನೊಂದು ಮುಖ್ಯವಾದ ಅಂಶ, ಭಗವಂತನ ಒಂದು ದರ್ಶನ ಏನಿದೆ, ಅಪರೋಕ್ಷ ಜ್ಞಾನ, ಅದಕ್ಕೋಸ್ಕರ ಇಷ್ಟೆಲ್ಲ ವಿಚಾರ ನಡೀತಾ ಇದೆ. ಆ ಅಪರೋಕ್ಷ ಜ್ಞಾನಕ್ಕೆ ಮುಖ್ಯವಾದ ಕಾರಣ ಯಾವುದು? ಭಕ್ತಿನೂ ಅಲ್ಲ ಒಂದು ಅರ್ಥದಲ್ಲಿ. ಅದಕ್ಕೆ ಮುಖ್ಯವಾದ ಕಾರಣ ಭಗವದ್ ಅನುಗ್ರಹ. ಅವನ ಅನುಗ್ರಹ ಇದ್ರೆ ಮಾತ್ರ ಅವನ ಅಪರೋಕ್ಷ ಆಗೋದು. ಇದೆಲ್ಲವನ್ನು ನ್ಯಾಯಸುಧಾದಲ್ಲಿ ಟೀಕಾಕೃತ್ಪಾದರು ತಿಳಿಸ್ಕೊಡ್ತಾ ಬರ್ತಾರೆ. ಹಂತ ಹಂತವಾಗಿ ಹೋಗ್ಬೇಕು. ನಾವೆಲ್ಲರೂ ಅಂತೀವಿ
ದೇವರ ಅನುಗ್ರಹ ಅದು ಸಾಕು. ಶಬ್ದ ಬಳಸ್ತೀವಲ್ಲ ಎಲ್ಲರೂ, ಅವ್ರ ದೇವರ ಅನುಗ್ರಹ ಆಗಿದೆ. ಹೌದು, ದೇವರ ಅನುಗ್ರಹ ಯಾವಾಗ ಆಗತ್ತೆ? ಎಲ್ಲರಿಗೂ ಈ ಪ್ರಶ್ನೆ ಬಂದ್ರೆ ಸುಧಾರಣ ಉತ್ತರ ಕೊಡ್ತಾರೆ. ಯಾರಿಗೆ ದೇವರ ಅನುಗ್ರಹ ಆಗುತ್ತೆ ಅಂತಂದ್ರೆ, ಪ್ರದಕ್ಷಿಣ ನಮಸ್ಕಾರ ಹಾಕೋಕ್ ಆಗಲ್ಲ, ಜನರಿಗೆ ಹೊರಡಿದ್ರೆ ಆಗಲ್ಲ, ಬೆಳಗ್ಗೆ 4 ಗಂಟೆಗೆ ಎದ್ದು ತಣ್ಣ ನೀರು ಸ್ನಾನ ಮಾಡಿದ್ರೆ ಆಗಲ್ಲ. ದೇವರ ಅನುಗ್ರಹ ಯಾವಾಗ ಆಗುತ್ತೆ ಅಂತಂದ್ರೆ, ಶ್ರವಣ ಮನನ ನಿಧಿಧ್ಯಾಸನ ಮಾಡಿದವರಿಗೆ ದೇವರ ಅನುಗ್ರಹ ಆಗತ್ತೆ. ಶ್ರವಣ ಮಾಡಿದ್ದು ಮನಸ್ಸಿನಲ್ಲಿ ಕೂಡಬೇಕಲ್ಲ, ವಿಷಯ ಜ್ಞಾನ ರೂಪವಾಗಿ ಕೂಡಬೇಕಲ್ಲ. ಕೂಡಬೇಕಂದ್ರೆ ಮನಸ್ಸು ಸ್ವಚ್ಛವಾಗಿರ್ಬೇಕು. ಆ ಸ್ವಚ್ಛತೆಯನ್ನು ಮಾಡಿಕೊಡೋದಕ್ಕೆ ಕರ್ಮಾನುಷ್ಠಾನ ಅಷ್ಟೇ. ಅದಕ್ಕೆ ನಿಷ್ಕಾಮ ಕರ್ಮ ಮಾಡು 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 ಅಂತ ಪರಮಾತ್ಮ ಮೊದಲಿಂದ ಹೇಳೋದು. ಆದ್ದರಿಂದ ನಿಷ್ಕಾಮ ಕರ್ಮವನ್ನ ಆತ ಮಾಡ್ತಾ ಇದ್ದಾಗ ಮನಸ್ಸು ಸ್ವಚ್ಛವಾಗಿದ್ದು, ಆ ಸ್ವಚ್ಛವಾದ ಮನಸ್ಸಿನಲ್ಲಿ ದೊಡ್ಡವರಿಂದ ಕೇಳಿದಂತಹ ಉಪದೇಶ, ಅಲ್ಲಿ ಬಂದ ವಿಚಾರ ನಮ್ಮ ಹೃದಯದಲ್ಲಿ ನೆಲೆಸಿ, ಬೇರೆ ಪ್ರಶ್ನೆಗಳು ಕೇಳಿದ ವಿಚಾರದ ಮೇಲೆ ಆಕ್ರಮಣ ಮಾಡಿದಾಗ ಅದು ಆಗದಂತೆ ತಡೆದು, ಸರಿಯಾದ ಅಂಶಗಳನ್ನ ಅದನ್ನ ಬಲಿಷ್ಠ ಮಾಡುವಂತೆ ನಮ್ಮ ಹೃದಯದಲ್ಲಿ ತುಂಬಿಕೊಂಡು, ಯಾವ ಭಗವತ್ ವಿಚಾರವನ್ನು ತುಂಬಿಕೊಂಡಿರ್ತೀವೋ ಅದನ್ನ ನಿತ್ಯದಲ್ಲಿ ಧ್ಯಾನವನ್ನು ಮಾಡ್ತೀವಲ್ಲ, ಆಗ ದೇವರ ಅನುಗ್ರಹ ಆಗುತ್ತೆ. ಇಲ್ಲಿದ್ರೆ ಆಗಲ್ಲ. ಅಂದ್ರೆ ಆಗೋದೇ ಇಲ್ಲ ಅಂದ್ರೆ ಬಿಟ್ಟೇ ಬಿಡೋಣ ನಾವು ಅಂತಲ್ಲ. ಅಪರೋಕ್ಷ ಜ್ಞಾನಕ್ಕೆ ಕಾರಣವಾದ ಅನುಗ್ರಹ ಹೀಗೆ. ದಿನನಿತ್ಯ ನಾವು ಉಸಿರಾಡಬೇಕಂದ್ರೂ ದೇವರ ಅನುಗ್ರಹ ಬೇಕು, ಅದಿದೆ. ಅನೇಕ ಸ್ತರಗಳಲ್ಲಿ ಭಗವಂತನ ಅನುಗ್ರಹ ನಮಗೆ ಉಪಯುಕ್ತ ಆಗುತ್ತೆ. ನಾವಿವತ್ತು ಉಸಿರಾಡಬೇಕಂದ್ರೂ ಅವರ ಅನುಗ್ರಹ ಬೇಕು. ಉಸಿರಾಡಿ ಒಂದು ಪುಣ್ಯಕರ್ಮ ಮಾಡಬೇಕಂದ್ರೂ ಅವರ ಅನುಗ್ರಹ ಬೇಕು. ಪುಣ್ಯಕರ್ಮ ಮಾಡಿ ಅದನ್ನ ಫಲೀಕರಿಸಿಕೊಳ್ಬೇಕಂದ್ರೂ ಅವರ ಅನುಗ್ರಹ ಬೇಕು. ಪ್ರತಿಯೊಂದಕ್ಕೂ ಅವರ ಅನುಗ್ರಹ ಬೇಕು. ಅಂದ್ರೆ ಎಲ್ಲಿ ಹೋದ್ರೂ ಅವನ ಅಧೀನದಲ್ಲಿ ಬಿದ್ದಿರೋರೇ. ಆದ್ರೆ ಏನ್ ಮಾತಾಡ್ತಾ ಇರೋದು, ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುವಂತಹ ಅನುಗ್ರಹ ಬರೋದು ಹೇಗೆ? ಅದು ಶ್ರವಣ ಮರಣ ನಿಧಿಧ್ಯಾಸನದಿಂದ ಬರೋದು. ಇಲ್ಲೂ ವಿಚಾರ ಮಾಡ್ತಿರೋದು ಏನನ್ನ, ಅಪರೋಕ್ಷ ಜ್ಞಾನಕ್ಕೆ ಏನು ಕಾರಣ ಅಂತ ವಿಚಾರ ಮಾಡ್ತಾ ಇದ್ದಾರೆ. ಅಲ್ಲಿ ಪರಮ ಮುಖ್ಯ ಕಾರಣ ಯಾವುದಾಯ್ತು? ಭಗವದ್ ಅನುಗ್ರಹನೇ. ಮತ್ತು ಭಕ್ತಿ ಅಂತ ಹೇಳಿದ್ದಾರಲ್ಲ ದೇವರು, ಪರಮ ಮುಖ್ಯ ಕಾರಣ ಭಗವದ್ ಅನುಗ್ರಹ. ಅವರು ಅದರ ನಂತರದಲ್ಲಿ ಎಷ್ಟೋ ಸಾಮಗ್ರಿಗಳಿದ್ದಾವಲ್ಲ, ಶಮ ಆಗಿರ್ಬೋದು, ದಮ ಆಗಿರ್ಬೋದು, ಅದರಂತೆಯೇ ಶುಶ್ರೂಷಾದಿಗಳು ಅನೇಕ ವಿಚಾರಗಳಿದ್ದಾವಲ್ಲ, ಅವುಗಳ ಮಧ್ಯದಲ್ಲಿ ಯಾವುದಕ್ಕೆ ಪ್ರಾಬಲ್ಯ ಅಂತ ಬಂದಾಗ ಉತ್ತರ ಕೊಡ್ತಾ ಇದ್ದಾನೆ. ಪುರುಷ ಸಮರ ಪಾರ್ಥ ಭಕ್ತ್ಯಾಲಭ್ಯಸ್ತ್ವನನ್ಯಯ ಯಸ್ಯಾಂತಸ್ಥಾನಿ ಭೂತಾನಿ ಏನ ಸರ್ವವಿದಂ ತತಂ. ಭಗವಂತನೆಂಬ ಪ್ರಧಾನ ಕಾರಣವನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಕಾರಣಗಳ ಮಧ್ಯದಲ್ಲಿ ನೀವು ಆಲೋಚನೆ ಮಾಡೋದಾದರೆ ಭಕ್ತಿ ಎನ್ನುವುದು ಪರಮ ಮುಖ್ಯ ಕಾರಣ. ಆಚಾರ್ಯರು ತತ್ವಸಾರದಲ್ಲಿ ಒಂದು ಮಾತಾಡ್ತಾರೆ, ಒಂದು ವೇಳೆ ಭಕ್ತಿ ಇಲ್ಲ ಅಂತಂದ್ರೆ ಎಲ್ಲ ವ್ಯರ್ಥ. ಭಕ್ತಿ ಒಂದಿತ್ತು ಅಂದ್ರೆ ನೀವು ಏನ್ ಮಾಡಿದ್ರು ಸಾರ್ಥಕ ಆಗ್ತಾರೆ. ನೀವು ಪಾಠ, ಪ್ರವಚನ, ಸೇವಾ, ಶುಶ್ರೂಷ ಏನೇ ಮಾಡ್ರಿ, ಅದರ ಹಿನ್ನೆಲೆಯಲ್ಲಿ ಆ ಭಕ್ತಿ ಅನ್ನೋ ಒಂದು ಅಂಶ ಇದ್ದು ಅದು ಸಾಧನ. ಅದೊಂದು ಇಲ್ಲ, ಅದು ಡಾಂಭಿಕತನ ಅಂತಾಗಿ ಲೋಕದಲ್ಲಿ ಒಂದು ವಾರ್ತಾವೃತ್ತಿಗಳ ಕಾರಣ ಆಗಬಹುದಷ್ಟೇ. ಆದ್ದರಿಂದ ಎಲ್ಲಾ ಸಾಧನೆಗಳ ಮಧ್ಯದಲ್ಲಿಯೂ ಕೂಡ ಪರಮ ಮುಖ್ಯ ಸಾಧನನಾದ ಭಗವಂತನ ನಂತರದಲ್ಲಿ ಬರುವ ಮುಖ್ಯವಾದ ಸಾಧನ ಯಾವುದು? ಭಕ್ತ್ಯಾಲಭ್ಯಸ್ತ್ವನನ್ಯಯ, ಅನನ್ಯ ಭಕ್ತಿ. ಮತ್ತು ಅದನ್ನು ಕೂಡ ಅಲ್ಲೂ ಮಾಡೋಣಂತೆ ಇಲ್ಲೂ ಭಕ್ತಿ ಮಾಡೋಣ, ಹೇಗೋ ಒಂದು ನಮಗೆ ಒಳ್ಳೇದಾಗಲಿಲ್ಲಪ್ಪ, ಆಗಲ್ಲ. ಅನನ್ಯವಾದ ಭಕ್ತಿ. ಅನನ್ಯ ಭಕ್ತಿ ಅಂತಂದ್ರೆ ಶ್ರೀಹರಿಯೇ ನಮಗೆ ಉಪಕಾರ. ಆತ ಈ ಭಗವದ್ಗೀತೆಯಲ್ಲಿ ತಿಳಿಸಿದ ಮಹಾತ್ಮ್ಯ ಮುಂತಾದವುಗಳೇನಿದೆ ಇಂಥ ಮಹಿಮಾ ಸಂಪನ್ನ. ಈ ಜ್ಞಾನಪೂರ್ವಕವಾಗಿ ನಾವು ಮಾಡುವಂತಹ ಭಗವಂತನಲ್ಲಿ ಸ್ನೇಹ ಏನಿದೆ ಇದು ಅನನ್ಯ ಭಕ್ತಿ. ಅಂದ್ರೆ ದೇವರನ್ನು ಮಾಡಬೇಕು, ಬೇರೆಯವರನ್ನು ಬಿಟ್ಬಿಡಬೇಕು ಅಂತಲ್ಲ. ಅನನ್ಯ ಭಕ್ತಿ ಅಂದ್ರೆ ಪ್ರಧಾನವಾಗಿ ಪರಮಾತ್ಮನಲ್ಲಿ ಭಕ್ತಿ. ಮಿಕ್ಕವರನ್ನ ಪರಿವಾರದಯ ಅವರಲ್ಲಿ ಭಕ್ತಿಯನ್ನು ಮಾಡಲೇಬೇಕು. ಹೀಗೆ ಭಕ್ತಿಯನ್ನು ಮಾಡಿದಾಗ ಪುರುಷ ಸಮರ ಪಾರ್ಥ ಭಕ್ತ್ಯಾ ಲಭ್ಯ, ಆಗ ಪರಮಪುರುಷನಿಂದ ಪ್ರಾಪ್ತನಾಗ್ತಾನೆ. ಅವನು ಹೇಗಿದ್ದಾನೆ? ಯಸ್ಯಾಂತಸ್ಥಾನಿ ಭೂತಾನಿ ಏನ ಸರ್ವವಿದಂ ತತಂ. ಪುರುಷ ಅಂತಂದ್ರೆ ಹಿಂದೆ ಯಾರೋ ಬೇರೆಯವರು ಬಂದಿದ್ರು,
ಪುರುಷಶ್ಚ ಅಧಿದೈವತಂ. ಬ್ರಹ್ಮದೇವರು ಶೇಷದೇವರು ಕೂಡ ಪುರುಷ ಪುರುಷ ಅಂತ ಹಿಂದೆ ಹೇಳಿದ್ದಾರೆ. ಆ ಪುರುಷ ಶಬ್ದದ ಅರ್ಥವನ್ನು ಹೇಳಬೇಕಾದ್ರೆ ಅಧಿದೈವತ ಅಂತೆಲ್ಲ ಆ ಒಂದು ಕನ್ಫ್ಯೂಷನ್ ಆಗಬಾರ್ದಲ್ಲ. ಮತ್ತೆ ಅದಕ್ಕೆ ಬಿಡಿಸ್ದ. ಈ ಪುರುಷ ಯಾರು? ಪರಮ ಪುರುಷ ಅವನಲ್ಲ. ಮತ್ತೆ ಇವನು ಯಾರು? ಯಸ್ಯಾಂತಸ್ಥಾನಿ ಭೂತಾನಿ ಏನ ಸರ್ವವಿದಂ ತತ್. ಯಾರೊಳಗೆ ಇಡೀ ಜಗತ್ತಿದೆಯೋ, ಯಾರು ಇಡೀ ಜಗತ್ತನ್ನ ವ್ಯಾಪಿಸಿ ಇದ್ದಾನೋ ಅಂತ ಪುರುಷ ಅವನು ಯಾರು? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪ. ಅಧಿದೈವತದಲ್ಲಿರೋ ಪುರುಷ ಅಲ್ಲ. ಆವಾಗ ಆ ಭಕ್ತಿಯಿಂದಾಗಿ ಆ ಪರಮಾತ್ಮ ಗೊಂದನಾಗ್ತಾನೆ. ಇಷ್ಟನ್ನ ತಿಳಿಸಿ, ಇಷ್ಟೆಲ್ಲ ಯಾತಕ್ಕೆ ಹೇಳಿದ್ದು? ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡಬೇಕಾದ್ರೆ ಇಷ್ಟೆಲ್ಲ ಇರಬೇಕು. ಸರಿ, ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡಿದ್ವಿ. ಪರಮಾತ್ಮ ಆವಾಗ ನಮ್ಮನ್ನ ತನ್ನ ಮನೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ. ಮಾರ್ಗ ಯಾವುದು? ದಾರಿ ಯಾವುದು? ಅವಾಗ ದಾರಿಯನ್ನು ತಿಳಿಸ್ತಾ ಇದ್ದಾನೆ ಪರಮಾತ್ಮ. ಯತ್ರ ಕಾಲೇ ತ್ವನಾವೃತ್ತಿಮಾವೃತ್ತಿಂಚೈವ ಯೋಗಿನಃ ಪ್ರಯಾತಾ ಯಾಂತಿತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಶ್ಲೋಕದ ಮೇಲ್ನೋಟದ ಅರ್ಥವೇ ಬೇರೆ, ಒಳನೋಟದ ಅರ್ಥವೇ ಬೇರೆ. ಮೇಲ್ನೋಟಕ್ಕೆ ಏನಿದೆ ಅರ್ಥ? ಯಾವ ಕಾಲದಲ್ಲಿ ಅವನು ಶರೀರ ಬಿಟ್ಟರೆ ಅವನು ವಾಪಸ್ ಬರ್ತಾನೆ, ಯಾವ ಕಾಲದಲ್ಲಿ ಶರೀರ ಬಿಟ್ಟರೆ ಆ ಜೀವ ಪುನಃ ಮರಳಿ ಬರೋದಿಲ್ಲ, ಅಂತಹದ್ದನ್ನು ನಾನು ನಿನಗೆ ಹೇಳುತ್ತೀನಿ ಅಂತ ಪರಮಾತ್ಮ. ಅಂದ್ರೇನು? ಕಾಲದಲ್ಲಿ ಅಂದ್ರೆ ಬೆಳಗ್ಗೆ ರಾತ್ರಿ ಮೇಲ್ನೋಟಕ್ಕೆ ಇಂಥ ಕಾಲದಲ್ಲಿ ಶರೀರ ಬಿಟ್ರೆ ಅವನು ವಾಪಸ್ ಬರ್ತಾನೆ. ಏನು ಹೇಳ್ತಿದ್ದಾನೆ ಇಲ್ಲಿ ದೇವರು? ಮೇಲ್ನೋಟಕ್ಕೆ ಕಾಣಿಸುತ್ತೆ, ಅದು ಒಳನೋಟದಲ್ಲಿರೋ ಅರ್ಥನೇ ಬೇರೆ. ಒಳನೋಟದಲ್ಲಿ ಏನ್ ಹೇಳ್ತಿರೋದು? ಯಾವ ಕಾಲಾಭಿಮಾನಿ ದೇವತೆಗಳ ಮಾರ್ಗದಲ್ಲಿ ಆ ಜೀವ ಸಾಗಿದಾಗ ಅವನಿಗೆ ಆವೃತ್ತಿ, ಯಾವ ಕಾಲಾಭಿಮಾನಿ ದೇವತೆಗಳ ಮಾರ್ಗದಲ್ಲಿ ಸಾಗಿದಾಗ ಅವನಿಗೆ ಅನಾವೃತ್ತಿ, ಅದನ್ನು ನಾನು ನಿನಗೆ ಹೇಳುತ್ತೀನಿ ಅಂತ ಪರಮಾತ್ಮ. ಈ ಜೀವ ಈ ಶರೀರವನ್ನು ಬಿಟ್ಟಾಗ ಪರಮಾತ್ಮನನ್ನು ಹೊಂದುವ ತನಕ ದಾರಿ ಏನಿದೆ, ಒಂದೊಂದು ಲೋಕವನ್ನ ದಾಟತಾ ಅವನು ಪರಮಾತ್ಮನ ತನಕ ಹೋಗಬೇಕು. ಅಲ್ಲಿ ಎರಡು ಮಾರ್ಗ ಇದೆ ಅಂತ ಆ ಮಾರ್ಗವನ್ನು ಪರಮಾತ್ಮ ತಿಳಿಸ್ತಾ ಬರ್ತಾನೆ. ಇವಾಗ ಯಾವ ಮಾರ್ಗ? ಆ ಎರಡು ಮಾರ್ಗ ಯಾಕೆ ಇಟ್ಟಿದ್ದಾನೆ ಗೊತ್ತೇನು? ಒಂದು ಜ್ಞಾನ ಯೋಗಿಗಳಿಗೆ ನಿಷ್ಕಾಮ ಕರ್ಮವನ್ನು ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡೆದಂತಹ ಆ ಜ್ಞಾನ ಯೋಗಿಗಳಿಗೆ ಒಂದು ಮಾರ್ಗ. ಆದರೆ ಸಕಾಮ ಕರ್ಮವನ್ನೇ ಮಾಡಿಕೊಂಡು ಏನೋ ಅಂತೆಷ್ಟು ಇಂತೆಷ್ಟು ಮಾಡಿಕೊಂಡಿರ್ತೇವಪ್ಪ ಅಂತಿರುವ ಕಾಮ್ಯ ಕರ್ಮವನ್ನು ಮಾಡುವಂತಹ ಜನರಿಗೆ ಇನ್ನೊಂದು ಮಾರ್ಗ ಇಟ್ಟಿದ್ದಾರೆ. ಇಷ್ಟು ಕೇಳಿದವರಿಗೆ ಸಾಮಾನ್ಯವಾಗಿ ಗೊತ್ತಾಗೋಗಿರುತ್ತೆ ಯಾರು ವಾಪಸ್ ಬರ್ತಾರೆ, ಯಾರು ವಾಪಸ್ ಬರಲ್ಲ. ಪರಮಾತ್ಮ ಅದರಲ್ಲಿ ಪ್ರಧಾನವಾದವರು ಯಾರು? ನಿಷ್ಕಾಮ ಕರ್ಮವನ್ನು ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡೆದ ಜ್ಞಾನ ಯೋಗಿಗಳು, ಅವರೇ ಜ್ಞಾನ ಯೋಗಿಗಳು. ಅವರ ಮಾರ್ಗವನ್ನು ಹೇಳ್ತಾನೆ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಬ್ರಹ್ಮವಿದೋ ಜನಾಃ, ಯಾರು ಪರಬ್ರಹ್ಮನನ್ನು ತಿಳಿದಿದ್ದಾರೋ ಅಂದ್ರೆ ಜ್ಞಾನಯೋಗಿಗಳಿದ್ದಾರೋ ಅಂತಹ ಜನರು ಬ್ರಹ್ಮ ಗಚ್ಚಂತಿ, ಪರಬ್ರಹ್ಮನನ್ನು ತೊರೆದು ಹೋಗ್ತಾರೆ. ಯಾವ ಮಾರ್ಗದಲ್ಲಿ? ಅಗ್ನಿ ಜ್ಯೋತಿ ಅಹಃ ಶುಕ್ಲಃ. ಅಲ್ಲ, ದೇವರು ಕಾಲಾಭಿಮಾನಿ ದೇವತೆಗಳ ಲೋಕಕ್ಕೆ ಹೋಗ್ತಾನೆ ಅಂತಿದ್ದು. ಅಗ್ನಿ ಏನು ಕಾಲಾಭಿಮಾನಿ ಅಲ್ಲ, ಜ್ಯೋತಿ ಏನು ಕಾಲಾಭಿಮಾನಿ ಅಲ್ಲ, ಧೂಮ ಅಂತ ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಧೂಮ ಏನು ಕಾಲಾಭಿಮಾನಿ ಅಲ್ಲ. ಮತ್ತೆ ಅದೆಲ್ಲ ಯಾಕೆ ಹೇಳ್ದ? ಪ್ರಾಚುರ್ಯೇಣ ಕಾಲಾಭಿಮಾನಿ ದೇವತೆಗಳು ಇರ್ತಾರೆ ಅನ್ನೋ ದೃಷ್ಟಿಯಿಂದ ಕಾಲಂ ಅಂತ ಹೇಳಿದ್ದಷ್ಟೇ. ಆದ್ರೆ ಮಾರ್ಗವನ್ನು ತಗೊಂಡಾಗ ಅಗ್ನಿ ಅಂತಂದ್ರೆ ಯಾರು? ಇಲ್ಲೆಲ್ಲ ಅಗ್ನಿ ಜ್ಯೋತಿ ಅಂತೇನಿದ್ದಾರೆ ಇವರೆಲ್ಲರೂ ಕೂಡ ಪ್ರಧಾನ ವನ್ನಿ ಏನಿದ್ದಾರೋ ಅವರ ಮಕ್ಕಳು. ವನ್ನಿಗೆ ಇಬ್ಬರು ಮಕ್ಕಳು, ಅಗ್ನಿ ಮತ್ತು ಅರ್ಚಿ ಅಂತ ಹೇಳಿ. ಅಲ್ಲಿ ಜ್ಯೋತಿ ಇಂದ್ರ ಅರ್ಚಿ ಅಂತ ಅರ್ಥ. ಮೊದಲು ಅಗ್ನಿಲೋಕಕ್ಕೆ ಆತ ಹೋಗುತ್ತಾನೆ. ಅಗ್ನಿಲೋಕಕ್ಕೆ ಹೋಗಿ ಆನಂತರ ಅಲ್ಲಿ ದೇವತೆಗಳಿಂದ ಸತ್ಕೃತನಾಗಿ ಉತ್ತಮರಿಗೆ ಇವನು ಸತ್ಕಾರವನ್ನು ಮಾಡಿ ಆಮೇಲೆ ಜ್ಯೋತಿ ಅರ್ಚಿರಾದಿ ಲೋಕ, ಇದನ್ನೇ ಸೂತ್ರದಲ್ಲಿ ಹೇಳ್ತಾರೆ. ಓಂ ಅರ್ಚಿರಾದಿನಾಥ ಪ್ರಚಿತೇನೆ ಓಂ ಅಂತ ಅಂತಾರೆ. ಗತಿ ಆನಂತರದಲ್ಲಿ ಆತ ಎದ್ದು ಹೋಗ್ತಾನೆ ಅರ್ಚಿರು ಲೋಕ, ಅಲ್ಲಿಗೆ ತಾನು ಹೋಗಿ ಅಲ್ಲೆಲ್ಲ ಸತ್ಕೃತನಾಗ್ತಾನೆ. ಆನಂತರದಲ್ಲಿ ಅಹಹ, ಅಹಹ ಅಂತಂದ್ರೆ ಹಗಲು,
ಹಗಲಿಗೆ ಅಭಿಮಾನಿಯಾದ ದೇವತೆ. ಅಷ್ಟೇ ಅಲ್ಲ, ಹಗಲಲ್ಲಿ ಇನ್ನೊಂದು ಮುಖ್ಯವಾದ ಮುಹೂರ್ತ ಪ್ರತಿದಿನ ಬರುತ್ತೆ. ಯಾವುದು? ಅಭಿಜಿನ್ ಮುಹೂರ್ತ ಅಂತ ಬರುತ್ತೆ. ಆ ಅಭಿಜಿನ್ ಮುಹೂರ್ತಾಭಿಮಾನಿ ದೇವತೆಗಳಿಂದ ಸಹಿತನಾದಂತಹ ಆಹಾರಾಭಿಮಾನಿ ದೇವತೆಗಳೇನಿದ್ದಾರಲ್ಲ, ಅವರ ಲೋಕಕ್ಕೆ ಅವನು ಹೋಗಿ ಅವರಿಂದ ಸತ್ಕೃತನಾಗಿ ಅಲ್ಲಿರುವ ಹಿರಿಯರಿಗೆ ಅವನ ಸತ್ಕಾರವನ್ನು ಮಾಡುತ್ತಾನೆ. ಆಮೇಲೆ ಶುಕ್ಲಪಕ್ಷಾಭಿಮಾನಿ ದೇವತೆಗಳು, ಆ ದೇವತೆಗಳಿಂದ ಆತ ಸತ್ಕೃತನಾಗ್ತಾನೆ. ಅಲ್ಲಿ ಶುಕ್ಲಪಕ್ಷಾಭಿಮಾನಿ ದೇವತೆಗಳು ಅಂತಂದ್ರೆ ಶುಕ್ಲಪಕ್ಷದಲ್ಲಿ ಎಷ್ಟೋ ತಿಥಿಗಳು, ಅದರಲ್ಲಿ ಮುಖ್ಯವಾಗಿ ಯಾರು ತಿಥಿ ದೇವತಾ? ಶುಕ್ಲಪಕ್ಷ ಅಂತ ನಿರ್ಣಯ ಆಗೋದೇ ಒಂದು ತಿಥಿಯಿಂದ ಹುಣ್ಣಿಮೆ, ಕೃಷ್ಣ ಪಕ್ಷ ಅಂತ ನಿರ್ಣಯ ಆಗೋದೇ ಇನ್ನೊಂದು ತಿಥಿಯಿಂದ ಅಮಾವಾಸ್ಯೆ. ಅಂದ್ರೆ ಪ್ರಧಾನವಾಗಿ ಆ ಹುಣ್ಣಿಮೆ ದೇವತೆ ಅಮಾವಾಸ್ಯೆ ದೇವತೆಯಿಂದ ಕೂಡಿಕೊಂಡಿರುವ ಆ ಶುಕ್ಲಪಕ್ಷ ದೇವತೆಗಳ ಲೋಕ ಏನಿದೆಯೋ ಅಲ್ಲಿಗೆ ಹೋಗಿ ಸತ್ಕೃತನಾಗ್ತಾನೆ. ಆನಂತರ ಷಣ್ಮಾಸಾಹ, 6 ತಿಂಗಳುಗಳ ದೇವತೆಗಳು. ಯಾವ 6 ತಿಂಗಳಿದು? ಉತ್ತರಾಯಣದ 6 ತಿಂಗಳ ದೇವತೆಗಳೇನಿದ್ದಾರಲ್ಲ ಅವರ ಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಸತ್ಕೃತನಾಗ್ತಾನೆ. ಆಮೇಲೆ ಉತ್ತರಾಯಣಾಭಿಮಾನಿ ದೇವತೆ ಬೇರೆ ಇದ್ದಾನೆ. 6 ತಿಂಗಳು ಅಂತಂದ್ರೆ ಪ್ರತ್ಯೇಕ ತಿಂಗಳಿಗೆ ಅಭಿಮಾನಿಗಳಾದ 6 ದೇವತೆಗಳಾದರೆ ಬರೀ 6 ಅಷ್ಟೇ ಅಲ್ಲ, ಆನಂತರದಲ್ಲಿ ಉತ್ತರಾಯಣಕ್ಕೆ ಅಭಿಮಾನಿ ದೇವತಾ ಅಷ್ಟೇ ಅಲ್ಲ, ಇನ್ನೊಂದು ಸ್ವಾರಸ್ಯ ಹೇಳ್ತಾರೆ ಆಚಾರ್ಯರು. ವಿಷು ಅನ್ನೋ ಕಾಲ ಇದೆ, ಆ ಕಾಲಾಭಿಮಾನಿ ದೇವತೆಗಳ ಜೊತೆಗೂ ಕೂಡ ಆತ ಸತ್ಕೃತನಾಗ್ತಾನೆ ಅಂತ. ಅದೇನದು ವಿಷು ಅಂತ ಪಂಚಾಂಗದಲ್ಲಿ ಹಾಕಿರ್ತಾರೆ. ನಿಜವಾಗ್ಲೂ ನೋಡ್ಬೇಕು ನಾವು. ಅವೆಲ್ಲ ಪರ್ವಕಾಲ ಅಂತ ಹಾಕ್ತಾರೆ. ಒಂದೊಂದು ಸಂಕ್ರಮಣ ಆದಾಗಲೂ ಕೂಡ ವಿಷು ಪರ್ವ ಪುಣ್ಯ ಕಾಲ ಅಂತೆಲ್ಲ ಹಾಕಿರ್ತಾರೆ. ಹೆಂಗೆ ನಮಗೆ ಗೊತ್ತಿರೋದೇ ಸಂಕ್ರಮಣ ಒಂದೇ. ಯಾವುದು? ಸಂಕ್ರಾಂತಿ ಅಂದ್ರೆ ಎಳ್ಳು ಬೆಲ್ಲ ಅಷ್ಟೇ ತಾನೇ ಗೊತ್ತಿರೋದು. ಅಂದ್ರೆ ಅನುಷ್ಠಾನ ಮಾಡ್ತಾ ಇರೋದು ಅಷ್ಟೇ. ವಾಸ್ತವದಲ್ಲಿ ಸೂರ್ಯ ಒಂದೊಂದು ರಾಶಿಗೆ ಬದಲಾವಣೆ ಆದಾಗ ಒಂದೊಂದು ಸಂಕ್ರಮಣ ಚೆನ್ನಾಗಿ ಸೂರ್ಯ ಹೋದ, ಮುಂದಿನ ರಾಶಿಗೆ ಸಂಚಾರ ಮಾಡಿದ. ಹಾಗೆ ನೋಡಿದ್ರೆ ಸೂರ್ಯನಿಗೆ 12 ಸಂಕ್ರಮಣ ಇರಲೇಬೇಕು. ಅದರಲ್ಲಿ ನಾವು ಅನುಷ್ಠಾನ ಮಾಡೋದು 2. ಅದು ದಕ್ಷಿಣಾಯನ ಪರ್ವಕಾಲ ಅಂತ. ಕರ್ಕದಕ್ಕೆ ಯಾವಾಗ ಸಂಕ್ರಮಣ ಆಗುತ್ತೋ ಆವಾಗ, ಇನ್ನು ಮಕರಕ್ಕೆ ಯಾವಾಗ ಸೂರ್ಯನ ಸಂಚಾರ ಆಗುತ್ತೋ ಅದನ್ನ ಉತ್ತರಾಯಣ ಪರ್ವಕಾಲ, ದಕ್ಷಿಣಾಯನ ಪರ್ವಕಾಲ ಅಂತ ಎಲ್ಲ ಮಾತಾಡ್ತೀವಲ್ಲ. ಮಕರ ಸಂಕ್ರಾಂತಿ ಅಂತ ಅಂತೀವಿ ನಾವು, ಕರ್ಕ ಸಂಕ್ರಾಂತಿ ಅಂತ ಅನ್ನಲ್ಲ. ಯಾಕೆ? ಎಳ್ಳು ಬೆಲ್ಲ ಇಲ್ಲ. ಇದಿಷ್ಟೇ ಅಲ್ಲ, ಇದಲ್ಲದೆ ಇನ್ನೊಂದು ಪ್ರಧಾನವಾದ ಸಂಕ್ರಮಣ ಇದೆ. ಯಾವುದು? ಚೆನ್ನಾಗಿದೆ. ಒಂದು ಮೇಷಕ್ಕೆ, ಇನ್ನೊಂದು ತುಲಾಗೆ. ಸರಿಯಾಗಿ 4 ಇಟ್ಟಿದ್ದಾರೆ. ಮೇಷದಿಂದ ಕರ್ಕಕ್ಕೆ 4 ತಿಂಗಳು, ಕರ್ಕದಿಂದ ತುಲಾಗೆ 4 ತಿಂಗಳು, ತುಲಾದಿಂದ ಮಕರಕ್ಕೆ 4, ಮಕರದಿಂದ ಮೇಷಕ್ಕೆ ಪುನಃ 4 ಆಗುತ್ತೆ. ಅಲ್ಲಿಗೆ ಇವೆರಡು ಸಂಕ್ರಮಣ ನಮಗೆ ನೆನಪಿದೆ. ಅದು ದಕ್ಷಿಣಾಯನ ಪರ್ವಕಾಲ, ವ್ರತ ಬದ್ಧತೆ ನೆನಪಿರುತ್ತೆ. ಇದು ಎಳ್ಳು ಬೆಲ್ಲ ನೆನಪು. ಇದಿಷ್ಟೇ ಅಲ್ಲ, ಅಲ್ಲಿ ಉತ್ತರಾಯಣಂ ದಕ್ಷಿಣಾಯನಂ ಅಂತ ಹೇಳಿ ಆಯಾ ಅಭಿಮಾನಿ ದೇವತೆಗಳನ್ನ ಹೆಸರಿಸಿದ ಜೊತೆಗೆ ವಿಷು ಕಾಲ ಅಂದ್ರೆ ಯಾವುದು? ಈಗ ಮೇಷಕ್ಕೆ ಮತ್ತು ತುಲಾಗೆ ಸಂಕ್ರಮಣ ಆಗತ್ತಲ್ಲ, ಇದು ಮಹಾ ಪುಣ್ಯಕಾಲ. ಅವೆಲ್ಲ ಹೇಗೆ ನಾವು ದಕ್ಷಿಣಾಯನ ಪರ್ವಕಾಲವನ್ನ ಅನುಷ್ಠಾನ ಮಾಡ್ತೀವೋ ಹಾಗೆ ಇದು ಒಂದು ಪರ್ವಕಾಲ. ಇನ್ನ ಹೇಳ್ಬೇಕಂದ್ರೆ ಷಣ್ಣವತಿ ಶ್ರಾದ್ದ ಅಂತ ಒಂದು ಬರುತ್ತೆ. ಅಲ್ಲೆಲ್ಲ ಇಂಥ ಪರ್ವಕಾಲಗಳಲ್ಲೆಲ್ಲ ಶ್ರಾದ್ದ ಮಾಡಬೇಕು. ಅಮಾವಾಸ್ಯೆಗಳಲ್ಲಿ, ಪರ್ವಕಾಲಗಳಲ್ಲಿ ಅನೇಕ ವಿಧಿವಿಧಾನಗಳೆಲ್ಲ ಇದೆ. ಆ ಒಂದು ಕಾಲ ಏನಿದೆಯಲ್ಲ, ಮೇಷಕ್ಕೆ ಸಂಕ್ರಮಣ ಆಗುವಾಗ ನಾಳೆ ದ್ವಾದಶಿ ಬರುತ್ತದೆ. ಈ ಕೃಷ್ಣ ಪಕ್ಷದ ಚೈತ್ರ ಕೃಷ್ಣ ಪಕ್ಷ ದ್ವಾದಶಿ. ಹೆಂಗೆ ಉತ್ತರಾಯಣ ದಕ್ಷಿಣಾಯನವು ಕೂಡ ಸೂರ್ಯನ ಚಲನವರ್ಣಕ್ಕೆ ಅಧೀನವಾಗಿರುತ್ತೋ, ಈ ವಿಷು ಅನ್ನೋ ಕಾಲ ಇದು ಯಾವಾಗ ಗೊತ್ತೇನು? ವಿಷು ಅನ್ನೋದು ಯಾತಕ್ಕೆ? ಸಮ ಪ್ರಮಾಣದ ಹಗಲು ರಾತ್ರಿ ಇರೋ ಕಾಲಕ್ಕೆ ವಿಷು ಅಂತ ಕರೀತಾರೆ. ಇದೆಲ್ಲ ಕಾಲವನ್ನು ನೋಡಿದಾಗ ಗೊತ್ತಾಗೋದು. ಸಮ ಪ್ರಮಾಣ 12 ತಾಸು ಹಗಲಿದ್ರೆ 12 ತಾಸು ರಾತ್ರಿ. ಈ ಸಮ ಪ್ರಮಾಣದ ಕಾಲ ಯಾವಾಗ ನಮ್ಮ ಭೂಮಿಗೆ ಸಂಧಿಸುತ್ತಲ್ಲ ಅದನ್ನು ವಿಷು ಕಾಲ ಅಂತ ಕರೀತಾರೆ. ಅದನ್ನೇ ಮೇಷ ಸಂಕ್ರಮಣ ಅಂತ ಕರೀತಾರೆ. ಅದಕ್ಕೆ ಸೌರಮಾನದಿಂದ ಯಾರು ಯುಗಾದಿಯನ್ನು ಮಾಡ್ತಾರಲ್ಲ, ಒಂದೆಲ್ಲ ಚಾಂದ್ರಮಾನದಿಂದ ಅಂದ್ರೆ ಮೊನ್ನೆ ಯುಗಾದಿ ಆಯಿತು. ಸೌರಮಾನದಿಂದ ಮಾಡ್ತಾರೆ. ಅಲ್ಲಿ ಉಡುಪಿ ಕಡೆಯಲ್ಲೆಲ್ಲ ಸೌರಮಾನದ ಯುಗಾದಿ, ಅದು ದ್ವಾದಶಿ ಬರುತ್ತದೆ.
ಚೈತ್ರ ಕೃಷ್ಣ ದ್ವಾದಶಿ. ಯಾಕೆ ಅದನ್ನ ಮಾಡ್ತಾರೆ ಅಂದ್ರೆ ಸೂರ್ಯ ಅಲ್ಲಿಗೆ ಬರ್ತಾನಲ್ಲ ದೇಶಕ್ಕೆ. ಪ್ರಾರಂಭ ಆಗೋದು ಎಲ್ಲಿಂದ? ಎಲ್ಲಾನು ಮೇಷ ವೃಷಭ ಮಿಥುನ ಅಂತ. ಮತ್ತೆ ಸೂರ್ಯ ಎಲ್ಲಿಂದ ಬರ್ತಾನೋ ಅಲ್ಲಿಂದ ಪ್ರಾರಂಭ. ಅದು ಸೂರ್ಯ ಮಾನ. ಸೂರ್ಯ ಸಿದ್ಧಾಂತ ಬೇರೆ, ಸೌರಮಾನ ಬೇರೆ, ಎರಡು ತುಂಬಾ ವ್ಯತ್ಯಾಸ ಇದೆ. ಹೀಗೆ ಇದೆಲ್ಲ ಪಂಚಾಂಗ ದಿನ ಕೇಳಬೇಕು ವಸ್ತುತಃ. ಅವತ್ತು ಆಯಾವ್ಯಯ ನಕ್ಷತ್ರ ನಂಬರ್ ಕೇಳೋದ್ರಲ್ಲಿ ಇರ್ತೀವಿ ಅಷ್ಟೇ. ಇವೆಲ್ಲ ಇರುತ್ತೆ ಕಾಲವನ್ನು ಕೇಳೋದು ಅಂತಂದ್ರೆ. ಹೀಗೆ ಆ ವಿಷು ಕಾಲ ಅಂತ ಏನಿರುತ್ತೋ ಆ ಅಭಿಮಾನಿ ದೇವತೆಗಳನ್ನು ಸೇರಿಸ್ಕೋಬೇಕು ಅಂತಾರೆ. ಬರೀ ಉತ್ತರಾಯಣ ದಕ್ಷಿಣ ಅಷ್ಟೇ ಅಲ್ಲ, ಆ ಅಭಿಮಾನಿ ದೇವತೆಗಳಿಂದ ಸಹಿತರಾದ ಉತ್ತರಾಯಣಾಭಿಮಾನಿ ದೇವತೆಗಳೇನಿದ್ದಾರಲ್ಲ ಅವರ ಲೋಕಕ್ಕೆ ಹೋಗ್ತಾನೆ. ಅವರಿಂದ ಸತ್ಕೃತನಾಗಿ ಅವರ ಅನುಗ್ರಹವನ್ನು ಅಲ್ಲಿ ಪಡೆದು ಆಮೇಲೆ ತೇಯಂ ತತ್ರ ಪ್ರಯಾತ ಗಚ್ಚಂತಿ, ಈಗ ಅವರ ಮಾರ್ಗ ಇರುತ್ತೆ ಅಂತ ತಿಳಿಸ್ತಾನೆ. ಅಂದ್ರೆ ಬಿಟ್ಟ ತಕ್ಷಣ ಸೀದಾ ಇಲ್ಲಿ ಬಿಟ್ಟು ಅಲ್ಲಿ ಏನೋ ಟೆಲಿಪೋರ್ಟೇಷನ್ ಅಲ್ಲದು, ಇಲ್ಲಿ ಬಿಟ್ಟ ತಕ್ಷಣ ಅಲ್ಲಿ ಹೋಗಿ ಸೇರ್ತಾನೆ ಅಂತ. ಮತ್ತಿನ್ನೇನು, ಅದಕ್ಕೊಂದು ಮಾರ್ಗ ಇದೆ. ಆ ಮಾರ್ಗದಲ್ಲಿ ಆ ಪರಮಾತ್ಮ ಜೀವರಾಶಿಯನ್ನು ಕರ್ಕೊಂಡು ಹೋಗಿ ಅಲ್ಲಿರುವ ದೇವತೆಗಳಿಂದ ಅವರಿಗೆ ಅನುಗ್ರಹವನ್ನು ಕೊಡಿಸಿ ಆಮೇಲೆ ಅವರನ್ನು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲಿ ಅವರು ಸಾಧನೆಗೆ ತಕ್ಕಂತೆ ವೈಶ್ವಾನರಾದಿ ಲೋಕಗಳು ಏನೇನಿದ್ದಾವೋ ಆಮೇಲೆ ಅಲ್ಲಿ ಅವನ ಪ್ರತೀಕಾಲಂಬನೋ ಅಪ್ರತೀಕಾಲಂಬನೋ, ಅವನೇನಾದ್ರು ಪ್ರತೀಕಾಲಂಬನಾಗಿದ್ದ ಅಲ್ಲೇ ಕೂಡಿಸ್ತಾನೆ ಸತ್ಯಲೋಕದಲ್ಲಿ, ಅಪ್ರತೀಕಾಲಂಬನಾಗಿದ್ದ ವೈಕುಂಠದಲ್ಲೇ ಅವನನ್ನು ಕೂಡಿಸಿ ಅಲ್ಲಿ ಅವನ ಸಾಧನೆಯನ್ನು ಪೂರ್ಣಗೊಳಿಸಿ ಯಾವಾಗ ಬ್ರಹ್ಮದೇವರ ಸಾಧನೆ ಪೂರ್ಣ ಆಗುತ್ತೋ ಆ ಮಹಾನುಭಾವರ ಸಾಮರ್ಥ್ಯ ಎಷ್ಟಿರಬೇಕು. ಅವರೊಬ್ಬರಿಗೋಸ್ಕರ ಎಲ್ಲರೂ ನಿಲ್ಲಿಸ್ತಾರೆ ದೇವರು. ಆ ಬ್ರಹ್ಮದೇವರ ವೈಭವ ಎಷ್ಟಿರಬೇಕು. ಆ ಬ್ರಹ್ಮದೇವರಂತ ಕೋಟಿ 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 ಬ್ರಹ್ಮದೇವರನ್ನು ಸೃಷ್ಟಿ ಮಾಡುವಂತ ಇವನ ವೈಭವ ಎಷ್ಟಿರಬೇಕು. ಇದು ತಾನೇ ಮಹಾತ್ಮ್ಯ ಅಂತಂದ್ರೆ ಪರಮಾತ್ಮನದ್ದು. ಈಗ ಆ ಜೀವರಾಶಿಗಳನ್ನ ಪರಮಾತ್ಮ ಒಂದು ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನಲ್ಲ, ಈ ಮಾರ್ಗದಲ್ಲಿ ಯಾರು ಹೋಗ್ತಾರೋ ಅವರು ಪರಬ್ರಹ್ಮನನ್ನ ಮುಟ್ಟಿ ಪುನಃ ಸಂಸಾರಕ್ಕೆ ಬರಲ್ಲ. ಸರಿ, ವಾಪಸ್ ಬರೋ ಮಾರ್ಗ ಯಾವುದು? ಅದಕ್ಕೆ ಹೇಳ್ದ ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಧೂಮೋ ರಾತ್ರಿಸ್ತಥಾ ಕೃಷ್ಣ, ಧೂಮಾಭಿಮಾನಿ ದೇವತೆಗಳು ಆ ಮಾರ್ಗದಲ್ಲಿ ಈಗ ಹೋಗ್ತಾರೆ. ಅಲ್ಲಿ ಹೆಂಗೆ ಅಗ್ನಿ ಅರ್ಚಿ ಅಂತ ಹೇಳಿ ಆತ ಮಾರ್ಗವನ್ನ ಹೊಂದಿದ್ನೋ, ಇವಾಗ ಧೂಮಾಭಿಮಾನಿ ದೇವತೆಯ ಲೋಕಕ್ಕೆ ಆತ ಹೋಗುತ್ತಾನೆ. ಅಲ್ಲಿಂದ ರಾತ್ರಿಭಿಮಾನಿ ದೇವತ ಯಾರೋ ಆ ದೇವತೆಗಳ ಲೋಕಕ್ಕೆ ಹೋಗಿ ಅಲ್ಲಿ ಸತ್ಕೃತನಾಗಿತ್ತು. ಆಮೇಲೆ ಕೃಷ್ಣ ಪಕ್ಷಾಭಿಮಾನಿ ದೇವತೆ, ಅಮಾವಾಸ್ಯಾಭಿಮಾನಿ ದೇವತೆ ಎಲ್ಲ ಅಲ್ಲಿ ಹೇಗಿತ್ತೋ ಅದರ ಉಲ್ಟ. ಹಾಗೆ ಅಲ್ಲೂ ಷಣ್ಮಾಸ, ಇಲ್ಲೂ ಷಣ್ಮಾಸ. ಅಲ್ಲಿ ಉತ್ತರಾಯಣ ಇತ್ತು, ಇಲ್ಲಿ ದಕ್ಷಿಣಾಯನ. ಇದನ್ನೇ ನೋಡಿ ಕೆಲವರು ಏನಂತಾರೆ, ಉತ್ತರಾಯಣದಲ್ಲಿ ಶರೀರ ಬಿಟ್ರೆ ಮೋಕ್ಷಕ್ಕೆ ಹೋದ್ರು, ದಕ್ಷಿಣಾಯನದಲ್ಲಿ ಬಿಟ್ಟರೆ ಹಾಗೆಲ್ಲ ಹೇಳ್ತಾ ಇರೋದಿಲ್ಲ. ಇಲ್ಲಿ ಹೇಳ್ತಾ ಇರೋ ಉತ್ತರಾಯಣ ದಕ್ಷಿಣಾಯನ ಎಲ್ಲೂ ಬೇರೆ ಕಡೆ ಇಲ್ಲ, ನಮ್ಮ ಶರೀರದೊಳಗೆ ಇದೆ ಆ ರೀತಿಯಾದಂತಹ ವಿನ್ಯಾಸ. ಆ ಯೋಗ ಸಿದ್ಧಿಯನ್ನ ಪಡೆದವರು ಹಾಗೆ ಶರೀರದಲ್ಲೇನೆ ಹಗಲು ರಾತ್ರಿ ಅಂತಿದೆ, ಸೂರ್ಯ ಚಂದ್ರರು ಅಂತಿದ್ದಾರೆ, ಆಯಾ ನಾಡಿಗಳಲ್ಲಿ ಆ ಶರೀರವನ್ನು ಬಿಡಬೇಕು ಅಂತಿದೆ. ಬಹಳ ದೊಡ್ಡದಿದೆ ಸಾಧನೆ, ನಾವು ಶುರುನೆ ಮಾಡಿಲ್ಲ, ಹೇಳ್ತಾ ಇದೀವಿ ಅಷ್ಟೇ. ಆದ್ದರಿಂದ ಡೈರೆಕ್ಟ್ ಆಗಿ ಹೋಗಲ್ಲ, ಅಲ್ಲೂ ಹೀಗೇನೆ ಈ ಮಾರ್ಗದಲ್ಲೇ ಹೋಗ್ತಾರೆ. 2ನೇ ಸ್ಕಂದದಲ್ಲಿ ಇದೇ ವಿಚಾರವನ್ನೇ ಪರೀಕ್ಷಿತ್ ರಾಜನಿಗೆ ಹೇಳಬೇಕಾದ್ರೆ, ಸಾಧನೆ ಮಾಡೋರು ಈ ಮಾರ್ಗದಲ್ಲೇ ಹೋಗಿ ಅವರವರ ಸಾಧನೆಯ ಪಕ್ವತೆಗನುಸಾರವಾಗಿ ಅಲ್ಲಿ ಬದಲಾಗ್ತಾರೆ. ಕೆಲವರು ಸತ್ಯಲೋಕಕ್ಕೆ, ಕೆಲವರು ಈ ಏನು ವಿಮಾನದಲ್ಲಿ ಕರ್ಕೊಂಡು ಹೋದ್ರು ಅಂತಾರಲ್ಲ, ಇದೆಲ್ಲ ಅಲ್ಲೇ ಸಂದೇಹ ಬರೋದು. ವಿಮಾನದಲ್ಲಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ ಹೌದು, ವೈಕುಂಠ ಕರ್ಕೊಂಡು ಹೋದ್ರು ಅಂತ ಅವರವರ ಸಾಧನೆಯಿಂದ ಪೂರ್ಣತೆಯನ್ನು ನೋಡಿಕೊಂಡೇ ಕರ್ಕೊಂಡು ಹೋಗ್ತಾರೆ. ಆದ್ದರಿಂದ ಇದನ್ನೇ ಏನ್ ಮಾಡ್ತಾರೆ ಭಾಗವತದಲ್ಲಿ ಪರೀಕ್ಷಿತ್ ರಾಜನಿಗೂ ಉಪದೇಶ ಮಾಡೋದು. ನೋಡು, ಯಾರೇ ಹೋದರೂ ಕೂಡ ಹೀಗೆ ಸಾಧನೆಯನ್ನು ಮಾಡೋದು. ಸೂತ್ರ ಭಾಷ್ಯದಲ್ಲೂ ಅದನ್ನೇ ತಿಳಿಸ್ತಾರೆ. ಯಾರೇ ಆಗಿರ್ಬೋದು, ಶರೀರವನ್ನು ಅವರು ಬಿಡ್ತಾರೆ ಅಂದ್ರೆ ದೇವತೆಗಳ ವಿಷಯದಲ್ಲ ಇದು. ದೇವತೆಗಳು ಅವರು ಸಾಕ್ಷರಾಗಿರ್ತಾರೆ, ಅವರನ್ನು ವಿಮಾನದಲ್ಲೂ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ ದೇವರು. ಯಾರು ಮನುಷ್ಯೋತ್ತಮರಿರ್ತಾರಲ್ಲ ಅವರ ಉತ್ಕ್ರಾಂತಿ ಗತಿ ಅದನ್ನ ಚಿಂತನೆಯನ್ನು ತಿಳಿಸ್ತಾರೆ. ದೇವತೆಗಳು ಸಾಂಶರೇ ಇರ್ತಾರೆ. ಈಗ ಮಧ್ವಾಚಾರ್ಯರ ಕಥೆಯನ್ನು ಕೇಳಿದ್ರು ಕೂಡ ಅವರು ಇವಾಗ ಎಲ್ಲಿದ್ದಾರೆ? ಬದರಿಕಾಶ್ರಮದಲ್ಲಿದ್ದಾರೆ. ಒಂದು ಪುರಾಣಾಂತರಗಳಲ್ಲಿ ವಿಚಾರ ಬರುತ್ತೆ.
ಬದರಿಕಾಶ್ರಮದಲ್ಲೂ ಮನುಷ್ಯಮಾನದಿಂದ ಅಲ್ಲದೆ ದೇವಮಾನದಿಂದ ಒಂದು 100 ವರ್ಷ ಆದ ಮೇಲೆ ಪುನಃ ಅವರು ಮೂಲ ರೂಪಕ್ಕೆ ಸೇರ್ತಾರೆ ಅಂತ ಇರೋದು. ಮತ್ತೆ ಅವರು ಕೂಡ ಹೋಗ್ಬೇಕಲ್ಲ, ಮನುಷ್ಯ ಶರೀರ ಬಂದ ಮೇಲೆ ಬಿಡ್ಲೇಬೇಕು, ಯಾರಾದ್ರೂ ಸರಿ. ಅಪರಾಧ ಚಿದಾನಂದ ಅವನು ಅವನ ಹೆಂಡತಿ ಇದ್ರೆ, ಅದು ಬಿಟ್ಟು ಯಾರೇ ಬಂದ್ರು ಬಿಟ್ಟು ಹೋಗೋರೆ. ಮತ್ತೆ ಅವರು ಕೂಡ ಹೋಗ್ಬೇಕಲ್ಲ, ಅದು ಬೇರೆ ಇರುತ್ತೆ. ಅಂದ್ರೆ ದೇವತೆಗಳ ಸಾಂಶರ ವಿಚಾರ ಬೇರೆ. ಯಾರು ನಿರಂಶರಿರ್ತಾರೋ ಜೀವರಾಶಿಗಳು, ಅವ್ರದ್ದು ಗತಿ ಹೇಳ್ಬೇಕಲ್ಲ. ಅವ್ರದ್ದು ಹೇಗೆ ಓಂ ಅರ್ಚರಾಜನ ಪ್ರತಿತೆ ಹೇ ಅಂತ ಹೇಳಿ. ಆದ್ದರಿಂದ ಅಲ್ಲಿ ಸಾಧನೆಯನ್ನು ಮಾಡ್ತಾ ಯಾರು ಹೋಗ್ತಾರೋ, ಒಂದು ವೇಳೆ ಅವರು ಪಕ್ವಾವಸ್ಥೆಯನ್ನು ಮುಟ್ಟಿದ್ದ, ಪಕ್ವಾವಸ್ಥೆ ಅಂತಂದ್ರೆ ಬೇರೆ ಏನಲ್ಲ, ಅಪ್ರತೀಕಾಲಂಬನ. ಪ್ರತೀಕ ಅಂತಂದ್ರೆ ಪರಮಾತ್ಮನ ರೂಪಗಳು. ಅಂದ್ರೆ ಚಿಕ್ಕ ಪುಟ್ಟ ಪರಮಾತ್ಮನ ರೂಪಗಳನ್ನ ಮಾತ್ರ ಉಪಾಸನೆಯನ್ನು ಮಾಡುತ್ತಾ ಅಲ್ಲಿ ಅವರ ಸಾಕ್ಷಾತ್ಕಾರವನ್ನು ಪಡೆದವರು ಪ್ರತೀಕ ಆನಂದನ, ಪ್ರತೀಕವನ್ನು ಹಿಡಿದು ಪೂಜೆ ಮಾಡೋರು. ಅಪ್ರತೀಕಾಲಂಬನರು ಅಂದ್ರೆ ವ್ಯಾಪ್ತೋಪಾಸಕರು. ಸಾಮಾನ್ಯವಾಗಿ ವ್ಯಾಪ್ತೋಪಾಸಕರು ದೇವತೆಗಳೇ. ಋಷಯ ಅಂತಃಪ್ರಕಾಶ. ವ್ಯಾಪ್ತೋಪಾಸಕತ್ವ ಅನ್ನೋದು ದೇವತೆಗಳಿಗೆ ಮೀಸಲಾದಂತಹ ಒಂದು ಯೋಗ್ಯತೆ. ಅಂತಹ ವ್ಯಾಪ್ತೋಪಾಸಕರು ಯಾರೋ, ಅಪ್ರತೀಕಾಲಂಬನರು, ಅವರನ್ನು ಎಲ್ಲಿ ಪರಮಾತ್ಮ ಇಡ್ತಾನೆ? ವೈಕುಂಠ ಲೋಕದಲ್ಲಿ ಇಡ್ತಾನೆ. ಯಾರು ಪ್ರತೀಕಾಲಂಬನರು ಸತ್ಯಲೋಕದಲ್ಲಿ ಇಡ್ತಾನೆ. ಆದ್ರೆ ಈ ಲೋಕಕ್ಕೆಲ್ಲ ಹೋಗ್ತಾರಲ್ಲ, ಅವರೆಲ್ಲ ಹೋಗೋದೆಲ್ಲ ಏನದು? ಹಿಂದೆ ತಿಳಿಸಿದಲ್ಲ ಅಗ್ರ ಜ್ಯೋತಿರ ಶುಕ್ಲ ಅಂತ, ಅವ್ರದ್ದು ಅವೆಲ್ಲ. ಇದು ಕಾವ್ಯಕರ್ಮ ಮಾಡ್ಕೊಂಡು ಯಾರು ಇರ್ತಾರಲ್ಲ ಅವ್ರದ್ದು ಹೇಳ್ತಾ ಇದ್ದಾರೆ ಇಲ್ಲಿ ದಕ್ಷಿಣಾಯನ ಅಂತ ಹೇಳಿ. ಅಂದ್ರೆ ಸುಮ್ಮನೆ ದಕ್ಷಿಣಾಯನದಲ್ಲಿ ಶರೀರ ಬಿಟ್ಟಿದ್ದ ಅಲ್ಲ ಮುಖ್ಯ, ಆಯಾ ಅನುಸಂಧಾನದಿಂದ ಸಾಧನೆ. ಇದನ್ನೇ ಹೇಳ್ತಾರೆ ಉಪನಿಷತ್ತಲ್ಲೂ ಒಂದು ಮಾತು ಬರುತ್ತೆ, ದಕ್ಷಿಣಾಯನದಲ್ಲಿ ಶರೀರ ಬಿಟ್ಟ ಅನ್ನೋ ಮಾತ್ರಕ್ಕೆ ಅವನನ್ನೇನು ದೇವರು ತಗೊಂಡು ಹೋಗಿ ಕೆಳಗೆ ಒಗೆದು ಬಿಡಲ್ಲ. ಎಷ್ಟು ಜನ ಮಹಾನುಭಾವ ದಕ್ಷಿಣಾಯನದಲ್ಲಿ, ಮಂತ್ರಾಲಯ ಗುರುಗಳ ಆರಾಧ್ಯ ಬರೋದೇ ದಕ್ಷಿಣಾಯನದಲ್ಲಿ. ಟೀಕಾಕೃತ್ಪಾದರದ್ದು ಕೆಲವೊಂದು ದಕ್ಷಿಣಾಯನ, ಕೆಲವೊಂದು ಉತ್ತರಾಯಣ ಆಗುತ್ತೆ. ಇದಕ್ಕೆಲ್ಲ ಏನ್ ಹೇಳ್ತೀವಿ? ಆದ್ದರಿಂದ ದಕ್ಷಿಣಾಯನದಲ್ಲಿ ಶರೀರ ಬಿಡೋದು ತಪ್ಪು, ಉತ್ತರಾಯಣದಲ್ಲಿ ಶರೀರ ಬಿಟ್ಟು ಮೋಕ್ಷಕ್ಕೆ ಹೋಗ್ತಾರೆ, ಎರಡೂ ತಪ್ಪು. ಆಯಾ ಪರಮಾತ್ಮನ ಒಂದು ವಿಶಿಷ್ಟವಾದ ಅನುಗ್ರಹವನ್ನು ಪಡೆದವರು, ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದ ಅಪರೋಕ್ಷ ಜ್ಞಾನಿಗಳ ಗಮನ ಹೀಗಿರುತ್ತೆ. ನಿಷ್ಕಾಮ ಕರ್ಮವನ್ನು ಮಾಡದವರ ಗಮನ ಈ ರೀತಿಯಾಗಿರುತ್ತೆ, ಸಕಾಮ ಕರ್ಮ ಮಾಡದವರ ಗಮನ ಬೇರೆ ಇರುತ್ತೆ. ಅದನ್ನೇ ಹೇಳ್ತಾ ಇದ್ದಾನೆ. ಅದನ್ನೇ ಷಣ್ಮಾಸ ಉತ್ತರಾಯಣಂ ತತ್ರ ಚಾಂದ್ರಮಸಂ ಜ್ಯೋತಿ. ಅವರೆಲ್ಲ ಹೋಗ್ತಾರೆ? ಚಾಂದ್ರಮಸಂ ಜ್ಯೋತಿ, ಚಂದ್ರಲೋಕ ಏನಿದೆ ಅಲ್ಲಿ ಅವರು ಹೋಗಿ ಸೇರ್ತಾರೆ. ಅಲ್ಲಿ ಪಿತೃದೇವತೆಗಳಿಂದ ಅವರು ಸತ್ಕೃತರಾಗ್ತಾರೆ. ಅವರು ಸಜೀವ ಆಗಿದ್ರೆ ಇದೆಲ್ಲ ಮತ್ತೆ ಸೇರಿಸ್ಕೋಬೇಕು. ಅವರು ಮತ್ತೆ ಆ ನರಕದ ದಕ್ಷಿಣ ದ್ವಾರದಲ್ಲೇ ಅಲ್ಲಿ ಮತ್ತೆ ಉದ್ದ ಕ್ಯೂ ನಿಂತ್ರೆ ಅದು ಬೇರೆ ವಿಷಯ. ಸಜೀವ ಆಗಿದ್ದು ಏನೋ ಕರ್ಮವಶಾತ್ ಆತ ಶರೀರವನ್ನು ಬಿಟ್ಟಾಗ ಹೀಗೀಗ ಅವರ ಸತ್ಕಾರ ಆಗುತ್ತೆ. ಆಮೇಲೆ ಪುನಃ ವಾಪಸ್ ಬರ್ತಾರೆ. ಯೋಗಿ ಪ್ರಾಪ್ಯ ನಿವರ್ತತೆ, ಪ್ರಾಪ್ಯ ನಿವರ್ತತೆ, ಅವನು ಪುನಃ ತಿರುಗಿ ಪುನಃ ಬಂದೇ ಬರ್ತಾನೆ. ಪಿತೃದೇವತೆಗಳ ಸ್ಥಾನ ಎಲ್ಲ ಇರೋದಿಲ್ಲಿ ಚಂದ್ರನಲ್ಲಿ ಅಂತ ಇವನ್ನೆಲ್ಲ ನಮಗೆ ಹರಿವಂಶದಲ್ಲಿ ತಿಳಿಸಿಕೊಡ್ತಾರೆ. ಹರಿವಂಶದಲ್ಲಿ ಪಿತೃಕಲ್ಪ ವೃತ್ತ ಅಂತ ಬಂದಾಗ ಆ ಚಂದ್ರ ಚತುರ್ನಲ್ಲಿ ಪಿತೃದೇವತೆಗಳ ಸನ್ನಿಧಾನ, ಅಲ್ಲಿ ಅವರು ಇದ್ದು ಎಲ್ಲರಿಗೂ ಅನುಗ್ರಹ ಮಾಡ್ತಾರೆ. ಇವೆಲ್ಲ ಅಲ್ಲಿ ತಿಳಿಸಿಕೊಡ್ತಾರೆ. ಹಾಗೆ ಚಾಂದ್ರಮಸಂ ಜ್ಯೋತಿ, ಚಂದ್ರನ ಜ್ಯೋತಿರ್ಲೋಕ ಏನಿದೆ ಅಲ್ಲಿಗೆ ಅವರು ಪ್ರವೇಶ ಮಾಡಿ ಪುನಃ ಅಲ್ಲಿ ಪಿತೃದೇವತೆಗಳ ಅನುಗ್ರಹವನ್ನು ಪಡೆದು ನಿವರ್ತನೆ ವಾಪಸ್ ಬರ್ತಾರೆ. ಆದ್ದರಿಂದ ಇವೆರಡು ಇದೆ. ಆದ್ದರಿಂದ ಶುಕ್ಲ ಕೃಷ್ಣೇ ಗತಿ ಏಕ್ಯೇತೆ ಜಗತ ಶಾಶ್ವತಿ ಮತೆ ಏಕಯಾತ್ಯನ ವೃತ್ತಿ ಮನ್ಯಯಾ ವರ್ತತೆ ಪುನಃ. ಆದ್ದರಿಂದ ಅರ್ಜುನ ಎರಡು ಮಾರ್ಗ ಇದೆ, ಒಂದು ಶುಕ್ಲ ಮಾರ್ಗ, ಕೃಷ್ಣ ಮಾರ್ಗ. ಯಾರು ಶುಕ್ಲ ಮಾರ್ಗದಲ್ಲಿ ಹೋಗ್ತಾರೋ ಆತ ಪುನಃ ತಿರುಗಿ ಬರೋಲ್ಲ. ಯಾರು ಕೃಷ್ಣ ಮಾರ್ಗದಲ್ಲಿ ಹೋಗ್ತಾನೋ, ಕೃಷ್ಣ ಮಾರ್ಗ ಅಂದ್ರೆ ಕೃಷ್ಣ ಪಕ್ಷಾಭಿಮಾನ ದೇವತೆಗಳು ಆ ಲೋಕ, ಆ ಮಾರ್ಗದಲ್ಲಿ ಯಾರು ಹೋಗ್ತಾನೋ ಆತ ಪುನಃ ಬರ್ತಾನೆ. ಏಕಯಾತ್ಯನ ವೃತ್ತಿ, ಒಂದರಿಂದ ಆತ ಆವೃತ್ತರಾಗಲ್ಲ. ಅನ್ಯಯಾ ವರ್ತತೆ ಪುನಃ, ಇನ್ನೊಂದರಿಂದ ಆತ ಪುನಃ ತಿರುಗಿ ಬರ್ತಾನೆ. ಎರಡೂ ಮಾರ್ಗವನ್ನ ಹೇಳಿ, ಆ ಮಾರ್ಗವನ್ನ ಹೇಳಿದ್ ಯಾತಕ್ಕೋಸ್ಕರಪ್ಪ ಇಷ್ಟೆಲ್ಲ ಯಾಕೆ ಹೇಳಿದೆ ಅಲ್ಲಿಗೆ ಬಂದು ಮುಟ್ಟಿಸ್ತಾನೆ. ನೈತೆ ಸೃತಿ ಪಾರ್ಥಜಾನಂ ಯೋಗಿ ಮುಖ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವ ಅರ್ಜುನ. ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತ ತಿಳಿಸ್ಕೊಡ್ತಾರೆ. ಈ ಮಾರ್ಗ ಆಗಲಿ, ಈ ಮಾರ್ಗವನ್ನು ಹೋಗೋ ಜೀವನ ಬಗ್ಗೆ ಆಗಲಿ, ಜೀವ ಹೋಗಿ ಮುಟ್ಟೋ ಗುರಿ ಬಗ್ಗೆ ಆಗಲಿ, ಇಷ್ಟೆಲ್ಲ ಯಾಕೆ ಹೇಳಿದ್ ನಾನು? ಈ ಮಾರ್ಗವನ್ನು ನೀವು ತಿಳಿದಿದ್ರೆ, ಯಾವ ದಾರಿ ಹೋದ್ರೆ ನಂಗೆ ಏನ್ ಸಿಗುತ್ತೆ ಅಂತ ಗೊತ್ತಿದ್ರೆ ತಾನೇ ನಾವು ಕೆಲಸ ಮಾಡೋದು. ಈ ದಾರಿಲಿ ಹೋಗ್ರಿ,
ನೀವು 10 ನಿಮಿಷದಲ್ಲಿ ಮುಟ್ತೀರಿ, ಈ ದಾರಿಗೆ ಹೋಗ್ರಿ 1.5 ತಾಸು ಆಗುತ್ತೆ ಅಂತ ನಾವೇನು ಆರಿಸ್ಬೋದು? ಆ 10 ಮಿನಿಟಲ್ಲಿ ಹೋಗೋದೇ ಆರಿಸ್ಬೋದು. ಯಾಕೆ? ನಮಗೆ ಗುರಿ ಎಷ್ಟು ಮುಖ್ಯನೋ ಮಾರ್ಗನೂ ಅಷ್ಟೇ ಮುಖ್ಯ. ಈ ಮಾರ್ಗವನ್ನು ದೇವರು ತಿಳಿಸಿದ್ರಿಂದ ಏನಾಯ್ತು ನೋಡ್ರಿ, ಈ ರೀತಿ ನಿಷ್ಕಾಮ ಕರ್ಮವನ್ನು ಮಾಡಿ ಅಪರೋಕ್ಷ ಜ್ಞಾನವನ್ನು ಸಂಪಾದಿಸಿ ಈ ಮಾರ್ಗದಲ್ಲಿ ನೀವು ಹೋದರೆ ಪುನಃ ವಾಪಸ್ ಬರೋಲ್ಲ, ಮೋಕ್ಷ ಪ್ರಾಪ್ತಿ ಆಗತ್ತೆ. ಒಂದು ವೇಳೆ ಈ ಮಾರ್ಗದಲ್ಲಿ ನೀವು ಹೋಗಲಿಲ್ಲ ಅಂತಂದ್ರೆ ಇಂತಿಂತಂದ ಆಗತ್ತೆ. ಅದನ್ನು ತಿಳಿಸ್ತದೆ. ನೈತೇ ಸ್ಮೃತಿ ಪಾರ್ಥಜಾನನ್ ಯೋಗಿ ಮುಖ್ಯತೆ ಕಷ್ಟನ. ಈ ಮಾರ್ಗವನ್ನು ಅವರು ಸರಿಯಾಗಿ ತಿಳಿದಿದ್ದರೆ ಯೋಗಿ, ಯಾರು ಯೋಗಿ ಇದ್ದಾನೋ ಆತ ಯಾವತ್ತೂ ಮೋಹಗೊಳ್ಳೋದಿಲ್ಲ. ನಾನು ಪುನಃ ಸಕಾಮ ಕರ್ಮನೆ ಮಾಡ್ತೀನಪ್ಪ ಅಂತ ಅನ್ನಲ್ಲ. ಯಾಕೆ ಸಕಾಮ ಕರ್ಮ ಮಾಡಿದ್ರೆ ನೋಡಿ ಈಗ ಹೋಗ್ತೀಯ, ಈ ರೋಡಲ್ಲಿ ಹೋಗ್ತೀನಿ, ಆಮೇಲೆ ರೋಡ್ ಇದ್ದಂಗಿರುತ್ತೆ, ಸಿಕ್ಕಾಕೊಂಡ್ರೆ ಗೋವಿಂದ ಅಲ್ಲೇ ಕೂತಿರ್ತೀನಿ. ಎಷ್ಟೋ ಇರುತ್ತಲ್ಲ ರೋಡ್ಗಳು, ಬೇಡ, ಅದು ನರಕ ತುಲ್ಯ. ಬೆಂಗಳೂರಲ್ಲಿ ಯಾಕಾರ ರೋಡಿಗೆ ಹೋದ್ ಹೋಲಿಸ್ಬಿಡುತ್ತೆ ಮುಂದೆ. ಅದೇ ಒಂದ್ ವೇಳೆ ಗೊತ್ತಿತ್ತು ಅಂದ್ರೆ ನಮಗೆ ಇಲ್ಲಿ ಹೋದ್ರೆ ಸಿಕ್ಕಾಕೋತೀವಿ, 1.5 ತಾಸು ಸಿಕ್ಕಾಕೋತೀವಿ, ಹೋಗಲ್ಲ. ಅದನ್ನೇ ಯೋಗಿ ಮುಖ್ಯತಿ ಕಷ್ಟನ. ಅವನು ಯಾವತ್ತಿಗೂ ಮಾರ್ಗದ ಬಗ್ಗೆ ಸರಿಯಾಗಿ ತಿಳುವಳಿಕೆ ಹೊಂದಿದ್ದ ಅಂತಂದ್ರೆ ಮೋಹಗೊಳ್ಳಲ್ಲ. ನಾನು ನಿನಗೆ ನಿಷ್ಕಾಮ ಕರ್ಮವನ್ನು ಮಾಡು ಅಂತ ಹೇಳಿದ್ದರ ಉದ್ದೇಶ, ಜೊತೆಗೆ ಮಾರ್ಗನೂ ಹೀಗಿದೆಯಪ್ಪ. ಸಕಾಮ ಕರ್ಮ ಮಾಡಿದ್ರೆ ನೋಡಿ ಈ ರೋಡಿಗೆ ಹೋಗ್ತೀಯಾ, ನಿಷ್ಕಾಮ ಕರ್ಮ ಮಾಡಿದ್ರೆ ಈ ಮಾರ್ಗದಲ್ಲಿ ಹೋಗ್ತೀಯಾ. ಕಡೆಗೆ ಅದನ್ನೇ ಹೇಳಿದ್ದು, ತಸ್ಮಾತ್ ಸರ್ವೇಷು ಕಾಲೇಶು. ಕೆಲವರು ಇರ್ತಾರೆ ನಿಷ್ಕಾಮ ಕರ್ಮ ಮಾಡಬೇಕು ಅಂತ ಹೇಳಿದ್ದಾರೆ ಆಚಾರ್ಯರು. ಒಂದು ಕೆಲಸ ಮಾಡೋಣ, ಬೆಳಗ್ಗೆ ನಿಷ್ಕಾಮ ಕರ್ಮ, ದೇವರ ಪೂಜಾ ಟೈಮಲ್ಲಿ ಶುದ್ಧವಾಗಿ ಕೃಷ್ಣ ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಮಾಡೋಣ. ಆಮೇಲೆ ಯಥೇಷ್ಟ ಧನ ಸಿದ್ಧಾರ್ಥಂ ಲಕ್ಷ್ಮೀ ಪೂಜಾರ್ಥಂ ಕರ್ಮಕರಿಸೇ. ಹಾಗಿರಬಾರದು ಅಂತಾರೆ. ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವ ಅರ್ಜುನ. ಯಾವುದೋ ಒಂದು ಕಾಲದಲ್ಲಿ ನಿಷ್ಕಾಮ ಕರ್ಮ ಮಾಡೋದು ದೊಡ್ಡದಲ್ಲ. ಹಂಗ ಮಾಡಿದ್ರೆ ಅದು ನಿಷ್ಕಾಮ ಕರ್ಮ ಅಂತ ತೋರಿಸ್ಕೊಳ್ಳೋದು ಇಲ್ಲ. ಮತ್ತೆ ಯೋಗಯುಕ್ತ, ಯೋಗ ಅಂದ್ರೆ ನಿಷ್ಕಾಮ ಕರ್ಮಾನುಷ್ಠಾನ. ಅದು ಹೇಗೆ ಎಂದೆಲ್ಲ ಮರ್ತ್ಬಿಡಬಾರ್ದು. ಹಿಂದೆ ಹೇಳಿದ್ದೆಲ್ಲ ಮತ್ತೆ ಕರ್ಮ ಸನ್ಯಾಸ ಪೂರ್ವಕವಾದ ಪರಮಾತ್ಮನಿಗೆ ಪ್ರೀತಿಗೋಸ್ಕರವಾಗಿ ಮಾಡುವ ನಿಷ್ಕಾಮ ಕರ್ಮನೇ ಯೋಗ. ಆ ಯೋಗವನ್ನು ಯಾವಾಗ ಮಾಡಬೇಕು? ಯೋಗಯುಕ್ತ ಸರ್ವೇಷು ಕಾಲೇಶು, ಎಲ್ಲಾ ಕಾಲದಲ್ಲೂ ಮಾಡ್ಬೇಕು ಅದನ್ನ. ಹಾಗೆ ಮಾಡಿದಾಗ ಮಾತ್ರ ಈ ಮಾರ್ಗ ನೋಡಿ, ನಿನಗೆ ಈ ಮಾರ್ಗದಲ್ಲಿ ಬರಬೇಕು ಅಂದ್ರೆ ಈ ಯೋಗವನ್ನು ಮಾಡು. ಇಲ್ಲ ನನಗೆ ಆ ರೋಡೆಂದು ಬಂದು ನಡೀತದೆ ಎಂಬುದು ಅವಶ್ಯ. ನೀನು ಹಣೆಬಾರ ಏನಾರ ಮಾಡು, ನಿನಗೆ ಬಿಟ್ಟಿದ್ದೇನೆ. ಬುದ್ಧಿವಂತ ಆಗಿದ್ರೆ ನೀನೇ ಯೋಚನೆ ಮಾಡ್ಕೋ. ಎರಡೂ ಮಾರ್ಗ ತಿಳಿಸಿದ್ದೇನೆ, ವಾಪಸ್ ಬರೋದು ಬರದಿರೋದು ಎರಡೂ ತಿಳಿಸಿದ್ದೇನೆ. ಅದನ್ನೇ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ಇದು ಮತ್ತೆ ಪ್ರಕರಣಕ್ಕೂ ಸಂಗತಿ ಆಗತ್ತೆ. ಇಷ್ಟೊಂದು ಉಪದೇಶ ಮಾಡುತ್ತಲ್ಲ ಅರ್ಜುನ, ನೀನು ಒಂದು ವೇಳೆ ಅರ್ಜುನನು ಉತ್ತಮಾಧಿಕಾರಿಗಳು, ಅವರಿಗೆ ಯಾವುದು ಬೇಕಾಗಿಲ್ಲ. ಆದ್ರೆ ಜಗತ್ತನ್ನು ಉದ್ದೇಶಿಸಿಕೊಂಡು ಹೇಳ್ತಿರೋದಲ್ಲ. ಒಂದು ವೇಳೆ ನಿನಗೆ ಪುನರಾವೃತ್ತಿ ಎಂಬುದು ಬೇಡ ಅಂತಿದ್ರೆ, ಮೋಕ್ಷ ಬೇಕು ಅಂತಿದ್ರೆ, ಅವಾಗ ನೀ ಈ ದಾರಿಗೆ ಹೋಗ್ಬೇಕು. ಈ ದಾರಿಯಲ್ಲಿ ನೀನು ಹೋಗಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತಹ ಒಂದು ಮುಖ್ಯವಾದ ಅಂಶ ಯೋಗ. ಯಾವುದು? ನಿಷ್ಕಾಮ ಕರ್ಮ ಯೋಗ. ಅದನ್ನು ಮಾಡಬೇಕು. ಇನ್ನು ಅರ್ಜುನಂಗೆ ಹೇಳಿದ್ದಾರೆ ಅಂತ ಅನ್ಕೊಂಡ್ರು ಕೂಡ ನೀನು ಈ ಮಾರ್ಗದಲ್ಲೇ ಬರ್ಬೇಕಲ್ಲಪ್ಪ. ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ನೀನು ಮೋಕ್ಷಕ್ಕೆ ಹೋಗ್ಬೇಕು ಅಂತಂದ್ರೆ ಈ ಮಾರ್ಗದಲ್ಲೇ ಬರಬೇಕು. ಈ ಮಾರ್ಗದಲ್ಲಿ ಬರಬೇಕು ಅಂದ್ರೆ ಏನಾಗ್ಬೇಕು? ಯೋಗಯುಕ್ತನಾಗಬೇಕು. ಅಂದ್ರೆ ನಿನಗೆ ವಿಹಿತವಾದಂತಹ ಯುದ್ಧಾತ್ಮಕ ಕೆಲಸವನ್ನು ನೀ ಮಾಡಬೇಕು. ಧನುರ್ಬಾಣಗಳನ್ನು ಎಸೆದು ಓಡುವಂತಿಲ್ಲ ಅದನ್ನು ಹೇಳ್ತಾರೆ. ಅಂದ್ರೆ ಎಷ್ಟೇ ಉಪದೇಶ ಮಾಡಿದ್ರು ಪುನಃ ಉಪದೇಶ ಎಲ್ಲಿಂದ ಪ್ರಾರಂಭ ಆಯ್ತು ಅದಕ್ಕೆ ಬಂದು ಮುಟ್ಟಬೇಕು. ಅಂದ್ರೆ ಆ ಉಪದೇಶಕ್ಕೊಂದು ಸ್ವಾರಸ್ಯ. ಸುಮ್ಮನೆ ಏನೋ ಹೇಳ್ದ ಆಮೇಲೆ ಹೇಳಿಕೆ ಮರ್ತು ಬಿಟ್ಟ ಅಂತಂದ್ರೆ ಅಲ್ಲಿಗೆ ತಂದು ನಿಲ್ಲಿಸ್ತಾ ಇದ್ದಾನೆ ಕೃಷ್ಣ. ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವ ಅರ್ಜುನ. ಯೋಗಯುಕ್ತನಾಗು. ನಿನಗೆ ವಿಹಿತವಾದಂತಹ ಕರ್ಮಾನುಷ್ಠಾನ ಏನಿದೆ ಅದನ್ನು ಮಾಡು. ಇನ್ನೆಲ್ಲ ಸೇರಿಸ್ಕೊಂಡ್ರೆ ಕರ್ಮ ಸನ್ಯಾಸ ಇಟ್ಕೋ, ವಿಷ್ಣು ಪ್ರೀತಿಗೋಸ್ಕರ ಇಟ್ಕೋ, ಹಾಗೆ ಮಾಡು. ಅದನ್ನು ಮಾಡ್ತಾ ಮಾಡ್ತಾ ಸಾಧನೆಯನ್ನು ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡೆದ್ರೆ ಈ ಮಾರ್ಗದಲ್ಲಿ ನೀನು ಬರ್ತೀಯಾ, ನನ್ನನ್ನು ಪಡಿತೀಯಾ. ಪುನಃ ಈ ಸಂಸಾರ ಕ್ಲೇಶಕ್ಕೆ ನೀನು ಭಾಜನರಾಗಲ್ಲ. ಇಷ್ಟೆಲ್ಲ ಹೇಳ್ತಲ್ಲ ದೇವರು. ವಿಶೇಷವಾಗಿ ಈ ಅಧ್ಯಾಯ ಫಲಶ್ರುತಿ ಹೇಳ್ತಾರೆ. ಮುಖ್ಯವಾಗಿ ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಫಲಶ್ರುತಿ ಹೇಳ್ತಾ ಇದ್ದಾರೆ ದೇವರು.
ಈಗೇನು ನಾನು ನಿನಗೆ ತಿಳಿಸುತ್ತಲ್ಲಪ್ಪ, ಅಧ್ಯಾತ್ಮ ಅಂತ ತಿಳಿಸಿದೆ, ಅಧಿಭೂತ ಅಂತ ತಿಳಿಸಿದೆ, ಅಧಿದೈವ ಅಂತ ತಿಳಿಸಿದೆ, ಅದರಂತೆ ಮಾರ್ಗಗಳ ಬಗ್ಗೆ ತಿಳಿಸಿದೆ, ಪರಮಾತ್ಮನ ವಿಶಿಷ್ಟವಾದ ಮಹಾತ್ಮ್ಯ ಇಡೀ ಜಗತ್ತನ್ನು ನಾಶ ಮಾಡಬಲ್ಲ, ತಾನು ಮಾತ್ರ ಏಕಪ್ರಕಾರವಾಗಿ ಸನಾತನನಾಗಿದ್ದಾನೆ, ಇದೆಲ್ಲವನ್ನು ತಿಳಿಸುತ್ತಲ್ಲ. ಇದನ್ನ ನೀನು ತಿಳ್ಕೊಂಡ್ರೆ ಎಷ್ಟು ಪುಣ್ಯ ಇದೆಯೋ ಇದು ಬಹಳ ಜಾಸ್ತಿ. ಯಾವುದಕ್ಕಿಂತ ವೇದೇಶು, ಎಲ್ಲಾ ವೇದಗಳನ್ನ ಬರೀ ಕಂಠಪಾಠ ಮಾಡಿ ಅಥವಾ ಅರ್ಥವನ್ನು ತಿಳಿದು ಏನು ಪುಣ್ಯನೋ, ಯಜ್ಞೇಶು, ಯಜ್ಞಯಾಗಗಳನ್ನು ಮಾಡಿದ್ರೆ ಏನು ಪುಣ್ಯನೋ, ತಪಸ್ಸು, ಕೃಷ್ಣ ಚಾಂದ್ರಾಯಣ ಮುಂತಾದ ಅನೇಕ ವ್ರತ ನಿಯಮಾದಿಗಳನ್ನು ಮಾಡಿದ್ರೆ ಏನು ಪುಣ್ಯನೋ, ದಾನೇಶು, ದಾನವನ್ನು ಮಾಡಿದ್ರೆ ಏನು ಪುಣ್ಯನೋ, ಯತ್ ಪುಣ್ಯ ಫಲಂ ಪ್ರತಿಷ್ಠಂ, ಯಾವ ಪುಣ್ಯವನ್ನ ಅಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೋ ಆ ಎಲ್ಲಾ ಪುಣ್ಯವನ್ನು ಕೂಡ ಇದಂ ಸರ್ವಂ ವಿದಿತ್ವಾ ಅತ್ಯೇತಿ, ನಾನು ಹೇಳಿದಂತಹ ಈ ಒಂದು ಅಂಶಗಳೇನಿದ್ದಾವೋ ಅದನ್ನು ತಿಳಿದ್ರೆ ಸಾಕು, ಆತ ಅತ್ಯೇತಿ, ಅದೆಲ್ಲದಕ್ಕಿಂತಲೂ ಮಿಗಿಲಾದ ಪುಣ್ಯವನ್ನು ಇನ್ನು ಪಡ್ಕೊಂಡ್ಬಿಡ್ತಾನೆ. ಯಾಕೆ? ಕಾರಣ ಕೊಟ್ಟ, ಯೋಗಿ ಪರಂ ಸ್ಥಾನಮುಪೈತಿ ಚಾತ್ಯಂ, ಅವೆಲ್ಲ ತಿಳ್ಕೊಂಡ್ರು ಅವನಿಗೆ ಇದನ್ನೇ ಮಾಡಬೇಕು, ಇದನ್ನೇ ತಿಳ್ಕೋಬೇಕು. ವೇದ ಓದಿದ್ರು ನಾನು ಹೇಳಿದ ಅಧ್ಯಾತ್ಮಾದಿಗಳನ್ನು ತಿಳ್ಕೊಳ್ಳೇಬೇಕು, ನಾನು ಹೇಳಿದಂತಹ ಮಾರ್ಗವನ್ನು ತಿಳ್ಕೊಳ್ಳೇಬೇಕು, ನಾನು ನನ್ನ ಸಂಬಂಧಪಟ್ಟ ಮಹಾತ್ಮ ಜ್ಞಾನವನ್ನು ಪಡಿಲೇಬೇಕು. ಅಂದ್ರೆ ಅವನು ಓದ್ಲಿ, ವ್ರತ ಮಾಡ್ಲಿ, ಇದು ಮಾಡ್ಲಿ, ಅದು ಏನು ಮಾಡಿದ್ರು ಇದನ್ನು ತಿಳ್ಕೊಳ್ಳೇಬೇಕು. ಅದನ್ನೇ ನೇರವಾಗಿ ತಿಳಿಸ್ಬಿಟ್ಟಿದ್ದೀನಲ್ಲ. ಆದ್ದರಿಂದ ಇದನ್ನ ಅವನು ತಿಳಿದ ಅಂದರೆ ಪರಮಸ್ಥಾನ ಉಪೈತಿ ಆದ್ಯಂ, ಆದ್ಯಂ ಎಲ್ಲದಕ್ಕೂ ಬೀಜಭೂತನಾದ, ಯಾರಿಂದ ಈ ಜಗತ್ತು ಹೊರಬಂತೋ ಅಂತಹ ಜಗತ್ ಜನ್ಮಾದಿ ಕರ್ತೃವಾದಂತಹ ಮೋಕ್ಷಪ್ರದನಾದ ಪರಮಾತ್ಮನ ಸ್ಥಾನವನ್ನು ಹೊಂದುತ್ತಾನೆ. ಹೀಗೆ ಆ ಪರಮಾತ್ಮ ತಿಳಿಸಿದಾಗ ಕೇಳಿದವ್ರು ಏನು ಅನಿಸ್ಬಿಡುತ್ತೆ, ಬಿಡು ಚಲೋ ಆಯ್ತು, ಇದನ್ನೊಂದು ಕೇಳ್ಬಿಟ್ರೆ ಬಿಡೋಯ್ತಲ್ಲ ಅನಿಸ್ಬಿಡುತ್ತೆ. ಆದ್ರೆ ಇಲ್ಲೇ ಸ್ವಾರಸ್ಯ ಇರೋದು. ಸಾಮಾನ್ಯವಾಗಿ ಲೋಕದಲ್ಲಿ ಅರ್ಥ ಮಾಡಿಕೊಂಡೇ ಅಂತ ಯಾರು ಅಂತಾರೆ? ಅರ್ಥ ಮಾಡಿಕೊಂಡಂಗೆ ನಡೆದವನಿಗೆ ಅಂತಾರೆ ಅಲ್ವಾ? ನಿನಗೆ ಅರ್ಥ ಆಯ್ತಾ? ಅರ್ಥ ಆಯ್ತು, ಅರ್ಥ ಆಯ್ತು ಅಂತ ಕೇಳಿ ಮತ್ತೆ ಅದೇ ತಪ್ಪೇ ಕೆಲಸ ಮಾಡ್ತಿದ್ರೆ ನಾವೇನಂತೀವಿ? ತಲೆ ಹೋಗಿಲ್ಲ ಅವನಿಗೆ ವಿಷಯ ಅಂತ ಅಂತೀವಿ. ದೇವರೇನಂದ? ವಿದಿತ್ವಾ ಅಂತ, ವಿದಿತ್ವ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅಂತ ಅಂದ್ರೇನು? ಅರ್ಥ ಮಾಡಿಕೊಂಡ್ರೆ ನೀವು ನಡೆದ್ರೆ ಅಂತ ಅಂತ. ಭಗವತ್ ಪ್ರೀತಿಗೋಸ್ಕರವಾಗಿ ಅಂತ ಹಿಂದಿ ಏನೇನು ಸೇರಿಸ್ಕೊಂಡು ಹೇಳಿದ್ದಾನೋ ಅದಷ್ಟನ್ನು ಮನಸ್ಸಿನಲ್ಲಿ ತಗೊಂಡು, ಮತ್ತೆ ಅಷ್ಟೇ ಅಲ್ಲ, ಇಲ್ಲಿ ಅಂಥ ವಿಚಾರಗಳನ್ನೇ ಹೇಳಿದ್ದಾರೆ. ಆ ಮಾರ್ಗ ಇದೇನು ನಾವು ಕೇಳ್ತೀವಲ್ಲ, ಇದೆಲ್ಲ ಬ್ರಹ್ಮಸೂತ್ರದಲ್ಲಿ ಬರೋ ವಿಷಯ. ಬ್ರಹ್ಮಸೂತ್ರದಲ್ಲಿ ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಭೋಗ ನಮಗೆ ಪಾಠ ಆಗೋದ್ರೆ ಸಾಕಾಗಿ ಹೋಗುತ್ತೆ, ಅಷ್ಟು ಕಡೆಯಲ್ಲಿ ಬರುತ್ತೆ ಇವೆಲ್ಲ. ಉತ್ಕ್ರಾಂತಿ ಅಂತ ಒಂದು ಪಾದವೇ ಇದೆ, 4ನೇ ಅಧ್ಯಾಯ 2ನೇ ಪಾದ. ಮಾರ್ಗ ಅಂತ 4ನೇ ಅಧ್ಯಾಯ 3ನೇ ಪಾದ. ಇನ್ನು ಭೋಗ 4ನೇ ಅಧ್ಯಾಯ 4ನೇ ಪಾದ. ಅಲ್ಲಿ ಬರುವ ವಿಚಾರವನ್ನು ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಲ್ಲಿ ಯಾಕೆ ಹೇಳ್ತಾನೆ ಅಂತಂದ್ರೆ, ಎಲ್ಲರೂ ಆ ಬ್ರಹ್ಮಸೂತ್ರವನ್ನು ಕೇಳಲಿಕ್ಕೆ ಆಗಲ್ಲಲ್ಲ. ಅದನ್ನು ಕೇಳಬೇಕು ಅಂದ್ರೆ ಅದಕ್ಕೆ ಉದ್ದ ಕೊಟ್ಟಿದ್ದಾರೆ ಲಿಸ್ಟು, ಹೀಗಿರ್ಬೇಕು, ಹಿಂಗಿರ್ಬೇಕು ಅಂತ. ಅಲ್ಲಿ ಎಲ್ರಿಗೂ ಹಂಗೆಲ್ಲಿ ಇರ್ಲಿಕ್ಕೆ ಆಗುತ್ತೆ. ಆದ್ರೆ ಶರೀರ ಅಂತೂ ಎಲ್ಲರೂ ಬಿಡಲೇಬೇಕಲ್ಲ. ಆದ್ದರಿಂದ ತತ್ವಜ್ಞಾನ ಎಲ್ಲರಿಗೂ ಮುಟ್ಟಬೇಕು. ಆದರೆ ಮುಟ್ಟುವಂತಹ ವಿಧಾನಗಳು ಬೇರೆ ಬೇರೆ ಅಷ್ಟೇ. ವಿಷಯ ಒಂದೇ, ವಿಧಾನಗಳು ಬೇರೆ. ಹಾಗೆ ಅಲ್ಲಿ ಬಂದ ವಿಚಾರವನ್ನೇ ಹೇಗೆ ಉತ್ಕ್ರಮಣ, ಹೇಗೆ ಮಾರ್ಗ ಅಂತೇಳಿ 2 ಪಾದಗಳಲ್ಲಿ ಅದನ್ನು ತಿಳಿಸಿದ್ದಾರೆ. ಅಲ್ಲಿ ತಿಳಿಸಿರೋ ಕ್ರಮನೇ ಬೇರೆ. ಇಲ್ಲಿ ಹೇಳೋ ಹಾಗೆ ಸುಲಭವಾಗಿ ಪರಮಾತ್ಮ ಅಲ್ಲಿ ವಾಸಿಷ್ಠ ಕೃಷ್ಣ ರೂಪದಿಂದ ಹೇಳಿಲ್ಲ. ಬಹಳ ಗಡಚು, ಅಧಿಕರಣ ರಚನಾ ಅಂತ ಬರುತ್ತೆ, ಪೂರ್ವ ಪಕ್ಷ ಅಂತ, ಉತ್ತರ ಪಕ್ಷ ಅಂತ. ಅಲ್ಲಿ ನಿರೂಪಣ ಕ್ರಮ ಬೇರೆ, ಇಲ್ಲಿ ನಿರೂಪಣ ಮಾಡೋ ಕ್ರಮನೇ ಬೇರೆ. ಹಾಗೆ ಏನು ತಿಳಿಸಿದ್ದಾನೋ ಎಲ್ಲರೂ ತಿಳಿಬೇಕಾಗತ್ತೆ. ಇದನ್ನು ತಿಳಿದರೆ ಆತ ಪರಮಾತ್ಮನ ಸ್ಥಾನವನ್ನು ಹೊಂದುತ್ತಾನೆ. ಅಥವಾ ಇನ್ನೊಂದು ಅರ್ಥನೂ ಇದೆ, ಶರೀರ ಬಿಡುವ ಕಾಲಕ್ಕೆ ಅಪರೋಕ್ಷ ಜ್ಞಾನಿಗೆ ಈ ಮಾರ್ಗಗಳೆಲ್ಲ ಸ್ಮರಣೆಗೆ ಬರುತ್ತೆ. ಅದಕ್ಕೆ ಅದನ್ನು ವಿದಿತ್ವ, ವೇದ ಓದಬಹುದು, ಶಾಸ್ತ್ರ ಓದಬಹುದು, ತಪಸ್ಸು ಮುಂತಾದವುಗಳನ್ನು ಮಾಡಬಹುದು. ಆದರೆ ಶರೀರ ಬಿಡೋ ಕಾಲಕ್ಕೆ ಎಲ್ಲಾ ಲೋಕಗಳು, ತದಭಿಮಾನಿ ದೇವತೆಗಳು ಆ ಮಾರ್ಗದ ಸ್ಮರಣೆ ಬರಬೇಕಲ್ಲ, ಅದು ಬಹಳ ಕಷ್ಟ ಬರೋದು. ಅದು ಅಪರೋಕ್ಷ ಜ್ಞಾನಿಗಳಿಗೆ ಪಕ್ವ ಆಗಿದ್ದವರಿಗೆ ಬರುತ್ತೆ. ಆದ್ದರಿಂದ ಅದನ್ನು ಅಂತ ವಿದಿತ್ವ, ಹಾಗೆ ತಿಳಿದವನು ಪರಮಂ ಪುರುಷಂ ಯಾತಿ, ಅವನ ಪರಮಂ ಸ್ಥಾನ ಉಪೈತಿ ದಿವ್ಯಂ, ಆ ಪರಮಸ್ಥಾನವನ್ನ ಆದ್ಯಂ, ಯಾರಿಂದ ಎಲ್ಲ ಜಗತ್ತು ಬಂತು ಆ ಪರಮಾತ್ಮನಿಗೆ ಸಂಬಂಧಪಟ್ಟ ಮೋಕ್ಷಾದಿ ಸ್ಥಾನವನ್ನು ಅವನು ಹೊಂದುತ್ತಾನೆ. ಹೀಗೆ ಆ ಭಗವದ್ಗೀತೆಯ 8ನೇ ಅಧ್ಯಾಯ ಇವೆಲ್ಲ ಬಂದಿದ್ದು ಯಾತಕ್ಕೋಸ್ಕರ?
ಸಾಧಿಭೂತಾದಿ ದೈವಮ್ಮಾಂ ಸಾಧಿಯಜ್ಞಂಚ ಏವಿದುಹೋ ಅಂತ ಅಲ್ಲಿಂದ ಬಂದಿತ್ತು ಇವೆಲ್ಲ. ದೇವರು ಅಧ್ಯಾತ್ಮ ಮತ್ತು ಆ ಜೀವರಾಶಿಗಳು ಬ್ರಹ್ಮ ಇವೆಲ್ಲ ಶಬ್ದ ಆಡಿದ್ದಕ್ಕೆ ಇವೆಲ್ಲ ಬಂದಿತ್ತು. ಅಧಿದೈವ ಅಧಿಭೂತಗಳಿಂದ ಸಹಿತನಾದ ಅಧಿದೈವನಾದ ನನ್ನನ್ನು ತಿಳಿದು ಅವರು ಪ್ರಯಾಣ ಕಾಲದಲ್ಲಿ ಸ್ಮರಿಸಿ ಮೋಕ್ಷ ಹೊಂದಿದ್ದಾರೆ ಎಂದಿದ್ದ. ಅಷ್ಟಿಷ್ಟೆಲ್ಲ ಬೆಳ್ಕೊಂಡು ಬಂದಿತ್ತು. ಅಂದ್ರೆ ಆ ಪರಮಾತ್ಮನ ವೈಭವ ಎಷ್ಟಿದೆ, ಅಧಿಭೂತ ಅಧಿದೈವಗಳಿಂದ ಸಹಿತನಾದ ಭಗವಂತನ ವೈಭವ ಏನು ಹೊಸ ಇದನ್ನು ಹೇಳಬೇಕಿತ್ತು. ಇದು ಹೊರಟಿದ ಮಹಾತ್ಮೆ ಹೇಳಕ್ಕೆ ನೋಡಿದ್ರೆ ಇದೇನಾಗೋಯ್ತು, ಬರೀ ಲಕ್ಷಣವನ್ನೇ ಹೇಳುವ ಅಧ್ಯಾಯ ಆಗೋಯ್ತು. ಆದ್ದರಿಂದ ಮುಂದೆ ಕೃಷ್ಣ ಪರಮಾತ್ಮ ಯಾವ ರೀತಿಯಾಗಿ ಅಧಿಭೂತ ಅಧಿದೈವಗಳಿಂದ ಕೂಡಿದ ಅಧಿಯಜ್ಞನಾದ ತನ್ನ ಮಹಾತ್ಮೆಯನ್ನ ಹೇಳಿದ್ದಾನೆ ಇತ್ಯಾದಿ ಭಾಗವನ್ನು ನಾಳೆ ದಿವಸ ತಿಳಿಸೋಣ ಅಂತ ಹೇಳ್ತಾ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾ ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನ ವಿಜ್ಞಾನ ಯೋಗೋ ನಾಮ ಅಷ್ಟಮೋಧ್ಯಾಯಃ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು.